ಪ್ರಹ್ಲಾದಾಹ್ಲಾದಕೋ ಮಾಯಿಮತ್ತಮಾತಂಗಭೇದಕಃ ಲಕ್ಷ್ಮ್ಯಾಲಿಂಗಿತವಾಮಾಂಗೋ ಹನ್ಯಾನ್ ವಿಘ್ನಾನ್ ನೃಕೇಸರಿ ಸುಮುಖೌ ಸುಂದರತರೌ ಸುನಾಸೋ ಸುಖಚಿತ್ತನೋ ಸುರಾರಾಧಿತಪಾದಾಬ್ಜೌ ರಮಾನಾರಾಯಣೌ ಸ್ತುಮಃ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ತಪೋವಿದ್ಯಾವಿರಕ್ತ್ಯಾದಿಸದ್ಗುಣೌಘಾಕರಾನಹಂ ವಾದಿರಾಜಗುरून् ವಂದೇ ಹಯಗ್ರೀವದಯಾಶ್ರಯಾನ್ ಯತ್ಸೇವಯಾ ಸಹಸ್ರಾಸ್ಯ ಇಡಮುಖೋಧನಾಧಿಪಃ ರಿಕ್ತೋ ಮಧ್ವಮತಾಬ್ದೀಂದುಂ ರಾಘವೇಂದ್ರಂ ತಮಾಶ್ರಯೇ ಯತ್ಸ್ಪೃಷ್ಟಧೂಮಧೂಪಸ್ಯ ಸೇವನಾದ್ರೋಗಜಾತಯಃ ತಕ್ಷಣಾದೇವ ನಶ್ಯಂತಿ ಸಕೃಷ್ಣೋ ಮಾಂ ಸದಾವತು. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಉಪಸ್ಥಿತರಿರುವ ಸಕಲ ಭಗವದ್ಭಕ್ತರಿಗೆ ನನ್ನ ಅನಂತಾನಂತ ಶಿರಸ್ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರುಗಳಾದ ನಮ್ಮ ರಾಮಾಮೃತ ವಿಠಲದಾಸರನ್ನು ವಿಶೇಷವಾಗಿ ಸ್ಮರಿಸಿ ಅವರ ಅನುಗ್ರಹದಿಂದ ಈ ಒಂದು ಮಾನಸ ಯಾತ್ರೆಯನ್ನು ಪ್ರಾರಂಭ ಮಾಡುತ್ತಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೊದಲನೇದಾಗಿ ನಾವು ನಮ್ಮ ದಾಸಕಕ್ಷೆಯನ್ನು ನಮಿಸುತ್ತಾ ಹೋಗೋಣ. ಗುರು ಜಗನ್ನಾಥದಾಸರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶೇಷದಾಸರೇ, ಇಬ್ರಾಮಪುರದ ಅಪ್ಪ ಅವರೇ, ಜಗನ್ನಾಥದಾಸರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಜಗನ್ನಾಥದಾಸರೇ, ಗೋಪಾಲದಾಸರೇ, ವಿಜಯದಾಸರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಪ್ರಸನ್ನ ವೆಂಕಟದಾಸರೇ, ಕನಕದಾಸರೇ, ಪುರಂದರದಾಸರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಯತಿ ಕಕ್ಷೆಯನ್ನು ನೋಡುತ್ತಾ ನಮ್ಮ ಸಕಲ ಯತಿವರೇಣ್ಯರಿಗೆ ನಮಿಸೋಣ. ಸಕಲ ಯತಿವರೇಣ್ಯರೇ, ನಿಮಗೆ ಅನಂತ ನಮನಗಳು. ರಾಘವೇಂದ್ರ ಸ್ವಾಮಿಗಳೇ, ನಿಮಗೆ ಅನಂತ ನಮನಗಳು. ಸುಧೀಂದ್ರ ತೀರ್ಥರೇ, ರಘುತ್ತಮ ತೀರ್ಥರೇ, ವಾದಿರಾಜರೇ, ವಿಜಯೀಂದ್ರರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ವ್ಯಾಸರಾಜರೇ, ಶ್ರೀಪಾದರಾಜರೇ, ಬ್ರಹ್ಮಣ್ಯ ತೀರ್ಥರೇ, ಜಯತೀರ್ಥರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಅಕ್ಷೋಭ್ಯ ತೀರ್ಥರೇ, ನರಹರಿ ತೀರ್ಥರೇ, ಪದ್ಮನಾಭ ತೀರ್ಥರೇ, ಆನಂದ ತೀರ್ಥರೇ, ನಿಮಗೆ ಅನಂತಾನಂತ ಶಿರಸ್ಸಾಷ್ಟಾಂಗ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮುಂದೆ ನಮ್ಮ 32 ಕಕ್ಷೆಯಲ್ಲಿರುವಂತಹ ಎಲ್ಲ ದೇವತೆಗಳನ್ನು ನಮಿಸೋಣ. ಮಾನುಷೋತ್ತಮರೇ, ಕ್ಷಿತಿಪರೇ, ಮನುಷ್ಯ ಗಂಧರ್ವರೇ, ದೇವಗಂಧರ್ವರೇ, ಚಿರಪಿತೃಗಳೇ, ಅಜಾನಜ ದೇವತೆಗಳೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. 26ನೇ ಕಕ್ಷದಲ್ಲಿರುವಂತಹ ಕರ್ಮಾಭಿಮಾನಿ ಪುಷ್ಕರರೇ, ಧರಣೀಸರೇ, ಶನೈಶ್ಚರರೇ, ದೇವಕಿ, ಯಶೋಧ, ಉಷಾದೇವಿಯರೇ, ಬುಧರು, ಸ್ವಾಹಾದೇವಿಯರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಅನಾಖ್ಯಾತ ದೇವತೆಗಳೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಪರ್ಜನ್ಯ, ಗಂಗಾ, ಸಂಜ್ಞಾ, ರೋಹಿಣಿ, ವಿರದುಷ, ಶ್ಯಾಮಲಾದೇವಿಯರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಕರ್ಮಜ ದೇವತೆಗಳೇ, ವಿಶ್ವಕ್ಸೇನ, ಗಣಪತಿ, ನಾಸತ್ಯ ದಸ್ರರೇ, ಕುಬೇರ, ಶೇಷ ಶತಸ್ಥ ಸೋಮಪಾನಾರ್ಹರೇ, ನಿಮಗೆ ಅನಂತ ನಮನಗಳು. ಮಿತ್ರ, ನಿರೃತಿ, ಪ್ರಾವಹಿ, ತಾರಾದೇವಿಯರೇ, ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ವೈವಸ್ವತ, ಮನು, ವಿಶ್ವಾಮಿತ್ರರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಭೃಗು, ಅಗ್ನಿ, ಪ್ರಸೂತಿ ದೇವಿಯರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ವರುಣದೇವರೇ, ದೇವರ್ಷಿ ನಾರದರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ವರುಣರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ವಿವಸ್ವಾನ್, ಸೂರ್ಯ, ಚಂದ್ರ, ಯಮ, ಶತರೂಪಾದೇವಿಯರೇ, ಪ್ರವಾಹ ವಾಯುದೇವರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. 10ನೇ ಕಕ್ಷ ಅನಿರುದ್ಧ, ಸ್ವಯಂಭೂಮನು, ದಕ್ಷ ಪ್ರಜಾಪತಿ, ಬೃಹಸ್ಪತ್ಯಾಚಾರ್ಯರೇ, ಶಚಿ, ರತಿದೇವಿಯರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. 9ನೇ ಕಕ್ಷೆಯಲ್ಲಿರುವಂತಹ ಅಹಂಕಾರಿಕ ಪ್ರಾಣದೇವರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಇಂದ್ರಕಾಮರೇ, ನಿಮಗೆ ಅನಂತ ನಮನಗಳು. ಸೌಪರ್ಣಿ, ವಾರುಣಿ, ಪಾರ್ವತೀ ದೇವಿಯರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಷಣ್ಮಹೇಶಿಯರಾದಂತಹ ಜಾಂಬವತಿ, ಭದ್ರ, ನೀಳ, ಕಾಳಿಂದಿ, ಮಿತ್ರವಿಂದ, ಲಕ್ಷಣಾದೇವಿಯರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಗರುಡಶೇಷ ರುದ್ರದೇವರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. 4ನೇ ಕಕ್ಷ ಸರಸ್ವತಿ, ಭಾರತೀ ದೇವಿಯರು, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. 3ನೇ ಕಕ್ಷ ವಿಶೇಷವಾಗಿ ನಮ್ಮ ಬ್ರಹ್ಮ, ವಾಯು ಇತ್ಯಾದಿ ಸಕಲ ರುಜುದೇವತೆಗಳೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಮ್ಮ ವಾಯುದೇವರ ಚಿಂತನೆಯನ್ನು ಸ್ವಲ್ಪ ಕಿಂಚಿತ್ತನ್ನು ನೋಡಿಕೊಂಡು ಮುಂದೆ ಹೋಗೋಣ. ವಾಯುದೇವರ ಮಹಿಮೆ ಅಪಾರವಾಗಿರುವಂಥದ್ದು. ನಮ್ಮ ಜಗನ್ನಾಥದಾಸರು ಒಂದು ಮಾತು ಹೇಳ್ತಾರೆ ಹರಿಕಥಾಮೃತ ಸಾರದಲ್ಲಿ. ಮಾತರಿಶ್ವಬ್ರಹ್ಮರು ಜಗನ್ಮಾತೆ ಗಧಮಾಧೀನರನಿಪರು ಶ್ರೀತರುಣಿವಲ್ಲಭನು ಈರ್ವರೊಳ ಆವಕಾಲದಲ್ಲಿ ನೀತ ಭಕ್ತಿ ಜ್ಞಾನ ಬಲ ರೂಪಾತಿಶಯದಿಂದಿದ್ದ ಚೇತನಾಚೇತನಗಳೊಳು ವ್ಯಾಪ್ತರನಿಪರು ತತ್ತದಾಹ್ವಯದಿ. ಮಾತರಿಶ್ವ ಬ್ರಹ್ಮರು, ವಾಯುದೇವರನ್ನು ಇಲ್ಲಿ ವಿಶೇಷವಾಗಿ ಮಾತರಿಶ್ವ ಅಂತ ಸಂಬೋಧನೆ ಮಾಡ್ತಾರೆ. ಯಾಕೆ ಅಂದರೆ ದೇವತೆಗಳಲ್ಲಿರುವಂತಹ ವಾಯುದೇವರಿಗೆ ನಾವು ಮಾತರಿಶ್ವ ಅಂತ ಕರಿತೀವಿ. ಇದನ್ನು ಬಲಿತ ಸೂಕ್ತದಲ್ಲೂ ಮಾತರಿಶ್ವಾಮಥಾಯತಿ ಅಂತ ಒಂದು ಬರುತ್ತೆ. ವೇದದಲ್ಲಿರುವಂತಹ ವಾಯುದೇವರ ಹೆಸರು ಇದು, ಮಾತರಿಶ್ವ ಅಂತ. ಮಾತರಿಶ್ವ ಶಬ್ದದ ಅರ್ಥ ಅಂದರೆ ಮಾತರಿ ಶ್ವಾಯತೆ ಅಂದರೆ ಒಂದರ್ಥ
ಮಾತೃವಿನ ಗರ್ಭದಲ್ಲಿ ಬೆಳೆಯುವಂತಹ ಒಂದು ವಸ್ತುಗೆ ಮಾತರಿಶ್ವಾಯತೆ, ಮಾತರಿಶ್ವ ಒಂದರ್ಥ. ಮತ್ತೊಂದು ವಿಶೇಷವಾಗಿರುವಂತಹ ಅರ್ಥ ಅಂದರೆ ವೇದದಲ್ಲಿ ಸದಾ ರತರಾಗಿರುವಂತಹ ವ್ಯಕ್ತಿ. ಮಾತರಿ ಶ್ವಾಯತೆ ಅಂದರೆ ವೇದದ ಉಪಾಸನೆಯನ್ನು ಮಾಡುವಂತಹ ವ್ಯಕ್ತಿಯನ್ನು ನಾವು ಮಾತರಿಶ್ವ ಅಂತ ನಾವು ಕರೀತೇವೆ. ಆದ್ದರಿಂದ ವಾಯುದೇವರನ್ನು ನಾವು ಯಾಕೆ ಮಾತರಿಶ್ವ ಅಂತ ಸಂಬೋಧಿಸುತ್ತೇವೆ ಅಂದರೆ, ವಾಯುದೇವರು ಸದಾಕಾಲ ವೇದವನ್ನು ಚಿಂತನೆ ಮಾಡ್ತಾನೆ ಇರ್ತಾರೆ. ವೇದದಲ್ಲಿರುವಂತಹ ಎಲ್ಲ ಮಂತ್ರಗಳು, ಅಲ್ಲಿ ಇರುವಂತಹ ಪರಮಾತ್ಮನ ಚಿಂತನೆಗಳನ್ನು ಮಾಡ್ತಾನೆ ಇರ್ತಾರೆ. ಆದ್ದರಿಂದಲೇ ವಾಯುಸ್ತುತಿಯಲ್ಲಿ ಬರುವಂತಹ ಮಾತು ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಚರ ಚರೈತರ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ. ವಾಯುದೇವರೇ, ಮಾತರಿಶ್ವರಾಗಿರುವಂತಹ ನಿಮ್ಮಲ್ಲಿ ನಾವೇನು ಕೇಳ್ಕೊತೀವಿ? ನೀವೇ ನಮ್ಮ ತಂದೆ ತಾಯಿ ಎಲ್ಲ ಬಂಧು ಬಳಗ ನೀವೇ. ಏನು ಕೊಡಿ ನಮಗೆ? ಗೋವಿಂದೇ ದೇಹಿ ಭಕ್ತಿಂ, ನಿಶ್ಚಂಚಲವಾಗಿರುವಂತಹ ನಿಷ್ಕಾಮದಿಂದ ಕೂಡಿರುವಂತಹ ವಿಶೇಷವಾಗಿರುವಂತಹ ಪರಮಾತ್ಮನ ಭಕ್ತಿ ನೀವು ಕೊಡಿ ಅಂತ ನಾವು ಯಾಕೆ ವಾಯುದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಂದರೆ, ಅವರಲ್ಲಿ ಅದು ಇದೆ. ಸದಾಕಾಲ ವೇದದಲ್ಲಿ ಪರಮಾತ್ಮನ ನೋಡಿಕೊಂಡು ಮಾತರಿಶ್ವ ಎಂಬುವಂತಹ ಒಂದು ಬಿರುದನ್ನು ಪಡೆದುಕೊಂಡಿರುವಂತಹ ವಾಯುದೇವರು ನಮಗೆ ಪರಮಾತ್ಮನ ಭಕ್ತಿಯನ್ನು ಕೊಡುತ್ತಾರೆ. ಅಂತಹ ಮಾತರಿಶ್ವರಾಗಿರುವಂತಹ ವಾಯುದೇವರು ಯಾರಿಗೆ ಅಧಮರು ಅಂದರೆ ಮಹಾಲಕ್ಷ್ಮಿ ಗಧಮರು. ಅಂದರೆ ಜಗತ್ತಲ್ಲಿರುವಂತಹ ಎಲ್ಲ ಜೀವರಿಗಿಂತ ಉತ್ತಮರಾಗಿರುವಂಥವ್ರು ವಾಯುದೇವರು. ಪರಮಾತ್ಮ ಬಿಟ್ಟು, ಲಕ್ಷ್ಮೀದೇವಿ ಬಿಟ್ಟು ಯಾರು ದೊಡ್ಡವರು ಅಂದರೆ ವಾಯುದೇವರು. ಜಗನ್ಮಾತೆ ಗಧಮಾದೀನರಣಿಪರು ಅಂದರೆ ಬರೀ ಲಕ್ಷ್ಮೀದೇವಿ ನಾರಾಯಣರಿಗೆ ಅಧಮರಿದ್ದಾರೆ ಗುಣದಲ್ಲಿ. ಆದರೆ ಜೀವರಲ್ಲಿ ಉತ್ತಮರಾಗಿರುವಂತಹ ಜೀವರೇ ನಮ್ಮ ಬ್ರಹ್ಮ ವಾಯುದೇವರು. ಅಂತಹ ಪರಮಾತ್ಮ ಶ್ರೀ ತರುಣಿ ವಲ್ಲಭನು, ಲಕ್ಷ್ಮೀದೇವಿಯ ಒಡೆಯನಾಗಿರುವಂತಹ ಪರಮಾತ್ಮ ಈರ್ವರಳಾವ ಕಾಲದಲ್ಲಿ ಈ ಇಬ್ಬರಲ್ಲಿ, ನಮ್ಮ ಬ್ರಹ್ಮ ವಾಯುದೇವರಲ್ಲಿ ಸದಾಕಾಲ ಇದ್ದು ಅವರಿಗೆ ತಕ್ಕಂತೆ ಅವರ ಯೋಗ್ಯತಾನುಸಾರ ಭಕ್ತಿ ಜ್ಞಾನಾದಿಗಳನ್ನು ಕೊಡುತ್ತಾನೆ. ಕೊಟ್ಟು ಅವರಿಂದ ಯಾವ ಕಾರ್ಯ ಮಾಡಿಸ್ತಾನೆ ಅಂದರೆ, ಚೇತನಾಚೇತನಗಳು ವ್ಯಾಪ್ತರಣಿಪರು ತತ್ತದಾಹ್ವಯದಿ. ಚೇತನ ಹಾಗೂ ಅಚೇತನರಲ್ಲಿ ಸದಾಕಾಲ ವಾಯುದೇವರು ಸನ್ನಿಹಿತರಾಗಿರ್ತಾರೆ. ತತ್ತದಾಹ್ವಯದಿ, ಆ ಒಂದು ರೂಪದಲ್ಲಿ, ಆ ಒಂದು ನಾಮದಲ್ಲಿ ಕರೆಸಿಕೊಂಡು. ಅಂದರೆ ಪರಮಾತ್ಮ ಹೇಗೆ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೋ ಅದೇ ರೀತಿಯಾಗಿ ಅಷ್ಟೇ ವ್ಯಾಪ್ತೃತ್ವ ವಿಶೇಷವಾಗಿ ವಾಯುದೇವರಲ್ಲೂ ಕೂಡ ನಾವು ಚಿಂತನೆ ಮಾಡಬೇಕು. ಅಂದರೆ ನಮ್ಮಲ್ಲಿ ಪರಮಾತ್ಮನಿದ್ದಾನೆ ಅಥವಾ ಆ ವಸ್ತುವಿನಲ್ಲಿ ಪರಮಾತ್ಮನಿದ್ದಾನೆ ಅಂತ ನಾವು ಅಂದ್ಕೊಂಡಾಗ ಹೇಗಿದ್ದಾನೆ ಅಂದರೆ, ವಾಯುದೇವರು ಆ ವಸ್ತುವಿನಲ್ಲಿದ್ದು ನಮ್ಮಲ್ಲಿದ್ದು ವಾಯುದೇವರೊಳಗೆ ಇರುವಂತಹ ಪರಮಾತ್ಮನನ್ನು ನಾವು ಚಿಂತನೆ ಮಾಡಬೇಕು. ಪರಮಾತ್ಮನ ಒಂದು ಗೋಳಕ ಅಂತ ನಾವು ಕರಿತೀವಿ, ಅಂದರೆ ಪೆಟ್ಟಿಗೆ. ಅಂದರೆ ನಮ್ಮಲ್ಲಿರುವಂತಹ ಒಂದು ಪೆಟ್ಟಿಗೆ ವಾಯುದೇವರು, ಅವರಲ್ಲಿರುವಂತಹ ಒಂದು ಪೆಟ್ಟಿಗೆ ಗೋಳಕ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯಲ್ಲಿರುವಂತಹದ್ದೇ ನಮ್ಮ ಬಿಂಬನಾದ ಶ್ರೀಹರಿ. ಆ ರೀತಿಯಾಗಿ ನಾವು ಚಿಂತನೆ ಮಾಡಬೇಕು. ಅಂದರೆ ಸದಾಕಾಲ ಎಲ್ಲರೂ ಎಲ್ಲಿ ಹರಿ ಇರ್ತಾನೋ ಅಲ್ಲೇ ನಮ್ಮ ವಾಯುದೇವರು ಕೂಡ ಇರುತ್ತಾರೆ. ಅಂತಹ ವಾಯುದೇವರನ್ನು ನಾವು ವಿಶೇಷವಾಗಿ ನಮಿಸೋಣ. ಸದಾಕಾಲ ಹರಿಯೊಂದನಿಗೆ ಇದ್ದು ಮಾತರಿಶ್ವ ಎಂಬುವಂತಹ ಬಿರುದು ಹೇಳುವಂತೆ ಪರಮಾತ್ಮನ ಗುಣಗಳನ್ನು ಸದಾಕಾಲ ವೇದದಲ್ಲಿರುವಂತಹ ರೂಪದಲ್ಲೇ ಚಿಂತನೆ ಮಾಡುತ್ತಿರುವಂತಹ ವಾಯುದೇವರಿಗೆ ನಾವು ಅಭಿನಮಿಸಿ ಮುಂದೆ ನಮ್ಮ 2ನೇ ಕಕ್ಷೆಯಲ್ಲಿರುವಂತಹ ಮಹಾಲಕ್ಷ್ಮೀ ದೇವಿಯ ಒಂದು ಚಿಂತನೆಯನ್ನು ಮಾಡೋಣ. ಜಗದುದರನತಿ ವಿಮಲ ಗುಣರೂಪಗಳ ನಾಲೋಚನದಿ ಭಾರತ ನಿಗಮ ತಿಥಿಗಳಿತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನುದಿನವೋ. ಪರಮಾತ್ಮನ ರೂಪ ಗುಣ ಕ್ರಿಯಾ ಒಂದು ಚಿಂತನೆಯನ್ನು ಸದಾ ಮಾಡುವಂತಹ ವ್ಯಕ್ತಿ ವಾಯುದೇವರನ್ನು ಬಿಟ್ಟು ಅವರಿಗಿಂತ ಒಂದು ಪಕ್ಷ ಜಾಸ್ತಿ ಮಾಡುವಂತಹ ವ್ಯಕ್ತಿ ಯಾರು ಅಂದರೆ ನಮ್ಮ ಲಕ್ಷ್ಮೀದೇವಿಯರು. ಯಾವ ರೀತಿಯಾಗಿ ಅಂದರೆ ಬಗೆ ಬಗೆಯ ನೂತನವ ಕಾಣುತ್ತಾ ಸದಾಕಾಲ ಪರಮಾತ್ಮನ ಚಿಂತನೆಯನ್ನು ಮಾಡುತ್ತಾ ಆ ಪರಮಾತ್ಮನಲ್ಲಿ ವಿಶೇಷವಾಗಿರುವಂತಹ ಹೊಸ ಹೊಸ ವಿಷಯಗಳನ್ನು ಚಿಂತಿಸಿ ಆ ಒಂದು ವಿಷಯವನ್ನು ಚಿಂತನೆ ಮಾಡಿದಾಗ ಒಂದು ಸುಖವನ್ನು ಲಕ್ಷ್ಮೀದೇವಿ ಸದಾಕಾಲ ಪಡುತ್ತಿರುತ್ತಾಳಂತೆ. ಹಾಗಿದ್ರೆ ಲಕ್ಷ್ಮೀದೇವಿ ಸದಾಕಾಲ ಪರಮಾತ್ಮನ ಚಿಂತನೆ ಮಾಡುತ್ತಿದ್ದರೆ ಪರಮಾತ್ಮನ ಗುಣಗಳನ್ನು ತಿಳ್ಕೊಂಡಿದ್ದಾಳ ಅಂದರೆ ಸರ್ವಥಾ ಇಲ್ಲ. ಪರಮಾತ್ಮನ ಒಂದು ಅಂಗಾಲಿನಲ್ಲಿರುವಂತಹ ಕೊನೆ ಬೆರಳಿನ ಮೇಲಿರುವಂತಹ ಒಂದು ಉಗುರಿನ ಮೇಲಿರುವಂತಹ ಒಂದು ಕಣದ ಒಂದು ಧೂಳಿನ ಕಣ, ಆ ಧೂಳಿನ ಕಣದ ಮಹಿಮೆಯನ್ನು ಅದರ ಮಹಿಮೆ ಯಾವಾಗ ನೋಡ್ಲಿಕ್ಕೆ ಶುರು ಮಾಡಿದ್ದಂದರೆ ಈ ಒಂದು ಜಗತ್ತನ್ನು ಸೃಷ್ಟಿಯಾಗೋಕ್ಕಿಂತ ಮುಂಚೆನೇ ಅನಾದಿ ಕಾಲದಿಂದ ಮಹಾಲಕ್ಷ್ಮೀ ದೇವಿಯರ ಆ ಒಂದು ಧೂಳಿನ ಕಣದ ಮಹಿಮೆ ಯೋಚನೆ ಮಾಡ್ತಿದ್ದಾರಂತೆ. ಅದರಲ್ಲೇ ಬಗೆ ಬಗೆಯ ನೂತನವ ಕಾಣುತ್ತಾ ಅಂತ ಅನಂತ ಕಾಲದವರೆಗೂ ಆ ಒಂದು ಕಣದಲ್ಲೇ ಇರುವಂತಹ ಒಂದು ಮಹಿಮೆ ಹೇಳಲಿಕ್ಕೆ ಆಗಲ್ಲ ಅಂತ ಲಕ್ಷ್ಮೀದೇವಿಗೆ. ಅಂದರೆ ಒಂದು ಕಾಲಿನ ಬೆರಳಲ್ಲಿರುವಂತಹ ಉಗುರಲ್ಲಿರುವಂತಹ ಒಂದು ಧೂಳಿನ ಕಣದ ಮಹಿಮೆ ಅಷ್ಟಿದ್ದರೆ ಪರಮಾತ್ಮನ ಅನಂತ ಮಹಿಮೆ ಎಷ್ಟಿರಬೇಕು ಅಂತ ನಾವು ಯೋಚನೆ ಮಾಡಬೇಕು.
ಅಂತಹ ಲಕ್ಷ್ಮೀದೇವಿಯರು ಆ ಪರಮಾತ್ಮನ ಗುಣಗಳನ್ನು ಸದಾ ನೋಡುತ್ತಾ ತ್ರಿಗುಣಮಾನಿ, ವಿಶೇಷವಾಗಿ ತ್ರಿಗುಣಕ್ಕೆ ಅಭಿಮಾನಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಯರು ಅಂದರೆ ಸತ್ವಗುಣಕ್ಕೆ ಶ್ರೀದೇವಿಯಾಗಿ, ರಜೋಗುಣಕ್ಕೆ ಭೂದೇವಿಯಾಗಿ, ತಮೋಗುಣಕ್ಕೆ ದುರ್ಗಾದೇವಿಯಾಗಿ ವಿಶೇಷವಾಗಿ ಅಭಿಮಾನನಾಗಿದ್ದಾಳೆ ನಮ್ಮ ಲಕ್ಷ್ಮೀದೇವಿಯರು. ಎಂತಹ ದುರ್ಗಾದೇವಿಯರು ಅಂದರೆ ಅಂದರೆ ಒಂದು ಶ್ರೀದೇವಿ ಭೂದೇವಿಯನ್ನು ನಾವು ಕೇಳಿರ್ತೇವೆ, ಎಂತಹ ದುರ್ಗಾದೇವಿಯರು ಅಂತ ಕೆಲವರಲ್ಲಿ ಒಂದು ಸಂಶಯ ಬರ್ಬೋದು. ಕೆಲವರು ಅನ್ಕೊಂಡಿರ್ತಾರೆ ಅಂದರೆ ಪಾರ್ವತಿ ಅಂದರೆ ದುರ್ಗಾ, ಆದ್ದರಿಂದ ಈ ಒಂದು ದುರ್ಗಾ ಆ ಒಂದು ದುರ್ಗಾ ಒಂದೇ ಅಂದರೆ ಇಲ್ಲ. ನಾವು ವಿಜಯದಾಸರು ಹೇಳ್ತಾರೆ ದುರ್ಗಾಂತರ್ಗತ ದುರ್ಗೆ ಅಂದರೆ ಎಂತಹ ದುರ್ಗಾದೇವಿಯರು ಅಂದರೆ ಆ ಒಂದು ನಾವು ಹೇಗೆ ಪಾರ್ವತಿ ಎಂಬುವಂತಹ ದುರ್ಗೆಯಲ್ಲಿ ನೋಡುವಂತಹ ಎಲ್ಲ ಗುಣಗಳು ಅದಕ್ಕಿಂತ ಅನಂತಪಟ್ಟು ಆ ಒಂದು ಮಂಗಳತ್ವವನ್ನು ಕೊಡುವಂತಹ ವ್ಯಕ್ತಿಯೇ ನಮ್ಮ ದುರ್ಗಾದೇವಿಯರು. ಅಂತಹ ದುರ್ಗಾದೇವಿ ಎಂತಹ ದುರ್ಗಾದೇವಿ ಅಂದರೆ ಸರ್ವಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವದಾ ತನ್ನೆದೆಯ ಮೇಲೆ ಬಿಡದಿಂದ ನಿನ್ನ ಧರಿಸಿಪ್ಪಂತೆ ಅಂತ ಪುರಂದರದಾಸರು ಹೇಳ್ತಾರೆ. ಇಂತಹ ತ್ರಿಗುಣಮಾನಿಯಾಗಿರುವಂತಹ ಲಕ್ಷ್ಮಿಯನ್ನ ಪರಮಾತ್ಮ ಎಂದಿಗೂ ಬಿಟ್ಟಿರಲ್ಲ. ಅಂದರೆ ಬುದ್ಧಾವತಾರದಲ್ಲಿ ಸರ್ವಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಆ ಬೌದ್ಧಾವತಾರದಲ್ಲಿರುವಂತಹ ಸಮಯದಲ್ಲೂ ಸರ್ವದಾ ತನ್ನೆದೆಯ ಮೇಲೆ ಧರಿಸಿಪ್ಪಂತೆ ಅಂದರೆ ಶ್ರೀವತ್ಸ ಚಿಹ್ನೆಯ ರೂಪದಲ್ಲಿ ಸದಾಕಾಲ ಲಕ್ಷ್ಮೀದೇವಿ ಪರಮಾತ್ಮನೊಂದಿಗೆ ಇರ್ತಾಳೆ. ಅಂದರೆ ಪರಮಾತ್ಮ ಲಕ್ಷ್ಮೀದೇವಿಯರ ವಿಯೋಗ ಎಂಬುವಂತಹದ್ದು ಸದಾಕಾಲ ಇರಲ್ಲ. ಅಂದರೆ ಪರಮಾತ್ಮ ಸನ್ಯಾಸಿ ಆದರೂ ಆ ಒಂದು ಬುದ್ಧ ರೂಪದಲ್ಲಿ ಆವಾಗಲೂ ಕೂಡ ಲಕ್ಷ್ಮೀದೇವಿಯರು ವಕ್ಷಸ್ಥಳದಲ್ಲಿ ಸನ್ನಿಹಿತರಾಗಿರ್ತಾಳೆ. ಅಂದರೆ ಅಂತಹ ವಿಶೇಷವಾಗಿರುವಂತಹ ಜಗನ್ಮಾತೆಯಾಗಿರುವಂತಹ ಲಕ್ಷ್ಮಿಯನ್ನು ನಾವು ಎಲ್ಲ ರೂಪದಲ್ಲಿ ಪರಮಾತ್ಮನ ಎಲ್ಲ ರೂಪಕ್ಕೆ ಅನುಗುಣವಾಗಿ ಲಕ್ಷ್ಮೀದೇವಿಯನ್ನು ಚಿಂತನೆ ಮಾಡಬೇಕು. ಕೃಷ್ಣನಾಗಿರುವಂತಹ ಪರಮಾತ್ಮನಿಗೆ ರುಕ್ಮಿಣಿ ರೂಪ, ರಾಮಚಂದ್ರ ದೇವರಿಗೆ ಸೀತಾ, ನಮ್ಮ ಶ್ರೀನಿವಾಸ ದೇವರಿಗೆ ವಿಶೇಷವಾಗಿ ಪದ್ಮಾವತಿ, ಅಥವಾ ನಮ್ಮ ಪಂಚರೂಪನಾಗಿರುವಂತಹ ವಾಸುದೇವಾದಿ ರೂಪಗಳಲ್ಲಿ ಮಾಯಾ, ಕೃತಿ, ಜಯ, ಶಾಂತಿ, ಲಕ್ಷ್ಮೀ ರೂಪದಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿಯನ್ನು ನಾವು ಸದಾಕಾಲ ಚಿಂತಿಸಬೇಕು. ಅಂತಹ ಲಕ್ಷ್ಮೀದೇವಿಯ ಪತಿಯಾಗಿರುವಂತಹ ಪರಮಾತ್ಮನ ವಿಶೇಷವಾದ ಧ್ಯಾನಕ್ಕೆ ನಾವು ತಯಾರಾಗೋಣ. ಮೊದಲನೇ ಕಕ್ಷದಲ್ಲಿರುವಂತಹ ಪರಮಾತ್ಮ, ಅಂತಹ ಪರಮಾತ್ಮನ ಸುಪ್ರಭಾತವನ್ನು ಮಾಡಿ ಅವನ ಚಿಂತನೆಯನ್ನು ವಿಶೇಷವಾಗಿ ಮಾಡೋಣ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ ಉತ್ತಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜ ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಏಳು ನಾರಾಯಣ, ಏಳು ಲಕ್ಷ್ಮೀರಮಣ, ಏಳು ಶ್ರೀಗಿರಿ ಒಡೆಯ ವೆಂಕಟೇಶ. ಜಯಗಳು ಆಗಲಿ ಅಪಜಯಗಳು ಹೋಗಲಿ, ಜಯದೇವಿ ರಮಣ ಒಲಿಯಲು ಕೋಲೆ, ಜಯದೇವಿ ರಮಣ ಒಲಿಯಲು ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ. ಹರಿಯೇ ಸರ್ವೋತ್ತಮ, ಹರಿಯೇ ಪರದೇವತೆ, ಹರಿದಾಸರೆಂಬೋ ಬಿರುದಿನ ಕೋಲೆ, ಹರಿದಾಸರೆಂಬೋ ಬಿರುದಿನ ಹೆಗ್ಗಾಳೆ, ಹರಿಬಾಗಿಲೋಳು ನುಡಿಸೇವು ಕೋಲೆ. ಪರಮಾತ್ಮನ ವಿಶೇಷವಾಗಿರುವಂತಹ ಧ್ಯಾನಕ್ಕೆ ನಾವು ತಯಾರಾಗೋಣ. ದೀರ್ಘ ಶ್ವಾಸೋಚ್ಛ್ವಾಸವನ್ನು ನಾವು ಮಾಡುತ್ತಾ ಶುರು ಮಾಡೋಣ. ಸ್ಥಿರಾಸನದಲ್ಲಿ ಕೂರಿತುಕೊಂಡು ಕೃಷ್ಣ ಹೇಳುವಂತೆ ನಮ್ಮ ಭಗವದ್ಗೀತೆಯಲ್ಲಿ ಸ್ಥಿರಾಸನದಲ್ಲಿ ಕೂರಿತುಕೊಂಡು ಸಂಪಶ್ಯ ನಾಸಿಕಾಗ್ರಂ ಸ್ವಂ ಅಂದರೆ ನಮ್ಮ ಮೂಗಿನ ತುದಿಯನ್ನು ನೋಡಿಕೊಳ್ಳುತ್ತಾ ವಿಶೇಷವಾಗಿ ನಾವು ಧ್ಯಾನಕ್ಕೆ ಸಿಲುಕಾದಾಗ ನಾವು ನಮ್ಮ ಶ್ವಾಸೋಚ್ಛ್ವಾಸ ನಮ್ಮ ನಿಯಂತ್ರಣದಲ್ಲಿದ್ದಾಗ ಆ ಒಂದು ಸಮಯದಲ್ಲಿ ಪರಮಾತ್ಮನ ಧ್ಯಾನಕ್ಕೆ ಬಹಳ ಅನುಕೂಲವಾಗುತ್ತೆ. ಅಂತಹ ಪರಮಾತ್ಮನ ಧ್ಯಾನಕ್ಕೆ ನಾವು ತಯಾರಾಗೋಣ. ದೀರ್ಘ ಶ್ವಾಸೋಚ್ಛ್ವಾಸವನ್ನು ಮಾಡಲಿಕ್ಕೆ ತಯಾರಾಗೋಣ. ಪ್ರತಿಯೊಂದು ದೀರ್ಘ ಶ್ವಾಸೋಚ್ಛ್ವಾಸದಲ್ಲಿ ನಮಗೆ ಇರಬೇಕಾಗಿರುವಂತಹ ಚಿಂತನೆ ಅಂದರೆ ವಾಯುದೇವರು ನಮ್ಮಲ್ಲಿ ನಿಂತು, ಎಂತಹ ವಾಯುದೇವರು ಮಾತರೀಶ್ವರಾಗಿರುವಂತಹ ಆ ಒಂದು ವೇದವನ್ನು ಸದಾಕಾಲ ಚಿಂತನೆ ಮಾಡುವಂತಹ ವಾಯುದೇವರು ಆ ಚಿಂತನೆಯನ್ನು ನಮ್ಮ ಬಿಂಬನಾಗಿರುವಂತಹ ಹಂಸರೂಪಿ ಪರಮಾತ್ಮನಿಗೆ ಹಂಸ ಮಂತ್ರದ ಮೂಲಕವಾಗಿ ಸಮರ್ಪಿಸುತ್ತಿದ್ದಾರೆ. ದೋಷ ದೂರನಾಗಿರುವಂತಹ ಸಕಲ ಸಾರಸ್ವರೂಪನಾಗಿರುವಂತಹ ಆ ಒಂದು ಹಂಸರೂಪಿ ಪರಮಾತ್ಮನ ಸೇವೆ ವಾಯುದೇವರು ನಮ್ಮಲ್ಲಿ ನಿಂತು ಮಾಡುತ್ತಿದ್ದಾರೆ. ಅಂತಹ ದೀರ್ಘ ಶ್ವಾಸೋಚ್ಛ್ವಾಸ ಎಂಬುವಂತಹ ಸೇವೆಯನ್ನು ನಾವು ಅಂತಹ ವಾಯುದೇವರ ಅಂತರ್ಗತನಾಗಿರುವಂತಹ ಪರಮಾತ್ಮನಲ್ಲಿ ಸಮರ್ಪಿಸುತ್ತಾ ಆ ಪರಮಾತ್ಮನ ಕಿಂಚಿತ್ ಉಪಕಾರದ ಸ್ಮರಣೆಯನ್ನು ನಾವು ಮಾಡಿಕೊಳ್ಳುತ್ತಾ ಹೋಗೋಣ. ಎಂತಹ ಪರಮಾತ್ಮ ನಮ್ಮ ಗುರುಶಿಷ್ಯ ವಿಠಲರು ವಿಶೇಷವಾಗಿ ತಿಳಿಸ್ಕೊಡ್ತಾರೆ. ಭಾನುಕೋಟಿ ತೇಜ ಲಾವಣ್ಯ ಮೂರುತಿ ಶ್ರೀ ವೆಂಕಟೇಶನೇ ನಮೋ ನಮೋ ಶ್ರೀನಿವಾಸ ದಯಾನಿಧೇ. ಪ್ರಾಯಶಃ ತಾವೆಲ್ಲರೂ ದಿನಾಗಲೂ ಪಾರಾಯಣ ಮಾಡುವಂತಹ ಒಂದು ಸ್ತುತಿರತ್ನ ಮಾಲೆಯ ಒಂದು ಚಿಂತನೆಯನ್ನು ಕಿಂಚಿತ್ತಾಗಿ ನಾವು ನೋಡ್ಕೊಳ್ತಾ ಹೋಗೋಣ. ಇವತ್ತು ವಿಶೇಷವಾಗಿ ಇಲ್ಲಿ ಪರಮಾತ್ಮನ ಒಂದು ಶ್ರೀನಿವಾಸ ಕಲ್ಯಾಣದ ದಿವಸ, ದಶಮಿಯ ದಿವಸ, ತಮ್ಮೆಲ್ಲರಿಗೂ ಪ್ರಾಯಶಃ ನಿನ್ನೆ ಆಗಿರಬೇಕು. ಅಂತಹ ವಿಶೇಷವಾಗಿರುವಂತಹ ಒಂದು ಪರಮಾತ್ಮನ ಕಲ್ಯಾಣ, ಪರಮಾತ್ಮ ಲಕ್ಷ್ಮೀದೇವಿಯರ ವಿಯೋಗ ಎಂದಿಗೂ ಚಿಂತನೆ ಮಾಡಬಾರ್ದು. ನಿತ್ಯ
ದಂಪತಿಗಳಾಗಿರುವಂತಹ ಆ ಒಂದು ಪರಮಾತ್ಮ, ಆದರೂ ಕೂಡ ನಮ್ಮೆಲ್ಲರ ಉಪಕಾರಕ್ಕಾಗಿ ಆ ಶ್ರೀನಿವಾಸ ಬಂದು ಆ ಒಂದು ಮದುವೆಯ ಸಮಯದಲ್ಲಿ ನಮಗೆ ಈ ಒಂದು ಭೂಲೋಕದ ವೈಕುಂಠದಲ್ಲಿ ಇದ್ದಾನೆ. ಅಂತಹ ಪರಮಾತ್ಮ ಎಂತಹ ಪರಮಾತ್ಮನ ಚಿಂತನೆ ಅಂದರೆ, ಭಾನುಕೋಟಿ ತೇಜ ಲಾವಣ್ಯ ಮೂರ್ತಿ, 1000 ಕೋಟಿ 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 ಸೂರ್ಯದ ಪ್ರಕಾಶವುಳ್ಳಂತಹ ಆ ಒಂದು ಪರಮಾತ್ಮ ಶ್ರೀ ವೆಂಕಟೇಶ. ವೆಂಕಟೇಶ ನಾವು ಮುಂದೆ ನೋಡ್ತಾ ಹೋಗ್ತೀವಿ. ವೇಮ್ ಅಂದರೆ ಪಾಪವನ್ನು ನಾಶ ಮಾಡುವಂತಹ ಆ ಒಂದು ಪರಮಾತ್ಮ. ದಯಾನಿಧೆ, ಶ್ರೀನಿವಾಸ ದಯಾನಿಧೆ, ಲಕ್ಷ್ಮೀ ನಿವಾಸನಾಗಿರುವಂತಹ ಪರಮಾತ್ಮ, ನಮ್ಮ ಇಂದ್ರಿಯಸ್ಥನಾಗಿರುವಂತಹ ಒಂದು ಶ್ರೀ ಅಂದರೆ ಇಂದ್ರಿಯ ನಿವಾಸನಾಗಿರುವಂತಹ ಆ ಒಂದು ಪರಮಾತ್ಮ, ಬಿಂಬನಾದ ಶ್ರೀಹರಿ. ಅಂತಹ ಶ್ರೀಹರಿ ಎಂತಹವನು ಅಂದರೆ ದಯಾನಿಧೆ, ದಯಾಪೂರ್ಣನು, ದಯಾ ಸಮುದ್ರ. ಅವನಂತಹ ದಯಾಳುಗಳು ಇಲ್ವೇ ಇಲ್ಲ ಈ ಒಂದು ಜಗತ್ತಿನಲ್ಲಿ. ನಮ್ಮ ಜಗನ್ನಾಥದಾಸರು ಇದನ್ನೇ ವಿಶೇಷವಾಗಿ ಹೇಳ್ಕೊಳ್ತಾ ಹೋಗ್ತಾರೆ. ಇದು ಒಂದು ಸಕಲ ದುರಿತ ನಿವಾರಣ ಸಂಧಿ. ಹರಿಕಥಾಮೃತ ಸಾರದಲ್ಲಿ ಪರಮಾತ್ಮನ ಕಾರುಣ್ಯದ ಬಗ್ಗೆ ಎಷ್ಟು ಹೇಳ್ತಾರೆ. ಶ್ರೀಲಕುಮಿ ವಲ್ಲಭಗೆ ಸಮ ಕರುಣಾಳುಗಳು ನಾ ಕಾಣೆನೆಲ್ಲಿ, ಕುಚೇಲನವಲಿಗೆ ಮೆಚ್ಚಿಕೊಟ್ಟನು ಸಕಲ ಸಂಪದವ, ಕೇಳಿದಾಕ್ಷಣ ವಸ್ತ್ರಗಳ ಪಾಂಚಾಲಿಗಿತ್ತನು ದೈತ್ಯನುದರವ ಸೀಳಿ, ಸಂತೈಸಿದನು ಪ್ರಹ್ಲಾದನ ಕೃಪಾಸಾಂದ್ರ. ಆ ಲಕ್ಷ್ಮೀ ವಲ್ಲಭನಾಗಿರುವಂತಹ ಪರಮಾತ್ಮನಂತಹ ಸಮ ಕರುಣಾಳುಗಳು ನಾ ಕಾಣೆನಲ್ಲಿ. ಈ ಒಂದು ಜಗತ್ತಿನಲ್ಲಿ ಪರಮಾತ್ಮನಿಗೆ ಸಮನಾಗಿರುವಂತಹ ಕರುಣಾಳುಗಳು ಎಂದಿಗೂ ನಾನು ನೋಡಿಲ್ಲ ಅಂತ ಜಗನ್ನಾಥದಾಸರು ಹೇಳ್ತಾರೆ. ಯಾಕೆ ಅಂದರೆ, ಕುಚೇಲನವಲಿಗೆ ಮೆಚ್ಚಿಕೊಟ್ಟನು ಸಕಲ ಸಂಪದವ. ಸುಧಾಮ ಪರಮಾತ್ಮನಿಗೆ ಬಳಿ ಬಂದಾಗ ಏನಿರಲಿಲ್ಲ ಅವನ ಬಳಿ. ಅವನ ಹೆಂಡತಿ ಕೊಟ್ಟಿರುವಂತಹ ಒಂದು ಹಿಡಿ ಅವಲಕ್ಕಿ ಮಾತ್ರ ಇತ್ತು. ಆ ಒಂದು ಅವಲಕ್ಕಿಯನ್ನು ಪರಮಾತ್ಮನಿಗೆ ದಾಸತ್ವ ಭಾವದಿಂದ, ಸಖತ್ವ ಭಾವದಿಂದ, ವಿಶೇಷವಾಗಿ ಪರಮಾತ್ಮ ನನ್ನಲ್ಲಿ ಏನೂ ಇಲ್ಲ, ನೀನು ಲಕ್ಷ್ಮೀಪತಿಯಾಗಿರುವಂತಹ ಸಕಲ ಸಂಪತ್ಪೂರ್ಣನಾಗಿರುವಂತಹ ಪರಮಾತ್ಮ, ನನ್ನಲ್ಲಿರುವಂತಹ ಈ ಒಂದು ಅವಲಕ್ಕಿಯನ್ನು ನೀನು ಸ್ವೀಕಾರ ಮಾಡು ಎಂಬುವಂತಹ ಒಂದು ಕಣಕಣದ ಪ್ರಾರ್ಥನೆಯನ್ನು ಮೆಚ್ಚಿದ ಆ ಪರಮಾತ್ಮ ಏನು ಕೊಟ್ಟನು? ಆ ಒಂದು ಹಿಡಿ ಅವಲಕ್ಕಿಗೆ ಸಕಲ ಸಂಪದವ, ಸಕಲ ಸಂಪತ್ತನ್ನು ಇದ್ದಲ್ಲಿಗೆ ಕೊಟ್ಟ ಪರಮಾತ್ಮ. ಕುಚೇಲನ ಬಳಿ ಮತ್ತೆ ಕೊಟ್ಟು ಕಳಿಸಿಲ್ಲ ಒಂದು ಇಷ್ಟು ಏನಾದರೂ ಆ ಒಂದು ಸಂಪತ್ತನ್ನು. ಕುಚೇಲ ಮನೆಗೆ ಹೋದಾಗ, ಆ ಸುಧಾಮ ಮನೆಗೆ ಹೋದಾಗ, ಅಲ್ಲಿ ಮನೆ ಹತ್ರ ಹೋದಾಗ ಅವನಿಗೆ ಗೊತ್ತಾಗತ್ತೆ ಈ ಒಂದು ಸಂಪತ್ತು ಬಂದಿದೆ ಅಂದರೆ ಪರಮಾತ್ಮ ಡೆಲಿವರಿ ಕೊಟ್ಟಿದ್ದಾನೆ ಆ ಸಂಪತ್ತನ್ನು. ಅಂದರೆ ಆ ಒಂದು ಜಾಸ್ತಿ ಸಂಪತ್ತು ಕೊಟ್ಟರೆ ಎತ್ಕೊಂಡು ಹೋಗ್ಲಿಕ್ಕಾಗಲ್ಲ, ಅದೇ ಒಂದು ಆಯಾಸ ಆಗತ್ತೆ ಆ ಸುಧಾಮನಿಗೆ ಅಂತ. ಪರಮಾತ್ಮನ ಕಾರುಣ್ಯ ಎಷ್ಟು ಅಂದರೆ ಅವನ ಇದ್ದಲ್ಲಿಗೆ ಆ ಒಂದು ಸಂಪತ್ತನ್ನು ಕಳಿಸ್ಕೊಡ್ತಾನೆ. ಅಂತಹ ಕರುಣಾಳು ನಮ್ಮ ಪರಮಾತ್ಮ. ಕೇಳಿದಾಕ್ಷಣ ವಸ್ತ್ರಗಳ ಪಾಂಚಾಲಿಗಿತ್ತನು, ದ್ರೌಪದಿಯ ಮಾನ ಸಂರಕ್ಷಣೆ ಮಾಡಿರುವಂತಹ ಆ ಒಂದು ಪರಮಾತ್ಮ ಅದೇ ಕ್ಷಣದಲ್ಲಿ ಅನಂತವನ್ನ ವಸ್ತ್ರವನ್ನು ವಿಶೇಷವಾಗಿ ಪರಮಾತ್ಮ ಕೊಟ್ಟು ದೈತ್ಯನುದರವ ಸೀಳಿ ಸಂತೈಸಿದನು ಪ್ರಹ್ಲಾದನ ಕೃಪಾಸಾಂದ್ರ. ಹಿರಣ್ಯಾಕ್ಷನ ಒಂದು ಉದರವನ್ನು ವಿಶೇಷವಾಗಿ ಆ ಒಂದು ಸೀಳಿ ಪರಮಾತ್ಮ ಇದ್ದಾನೆ ಎಂಬುವಂತಹ ತತ್ವಕ್ಕೆ ವಿಶೇಷವಾಗಿರುವಂತಹ ಒಂದು ಮಾತು. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ನಿಜಭೃತ್ಯ ಭಾಷಿತಂ, ಪ್ರಹ್ಲಾದನ ಮಾತು ಸುಳ್ಳಾಗಬಾರದು ಎಂಬುವಂತಹ ಒಂದೇ ಕಾರಣಕ್ಕೆ ವಿಶೇಷವಾಗಿ ಪರಮಾತ್ಮ ಆ ಒಂದು ಕಂಬದಿಂದ ಒಡೆದುಕೊಂಡು ಬಂದು ಆ ಹಿರಣ್ಯಕಶಿಪುನನ್ನು ಸಂಹಾರ ಮಾಡುತ್ತಾನೆ. ನಿಜಭೃತ್ಯ ಭಾಷಿತಂ ಅಂದರೆ ನಮ್ಮ ಜಯ ವಿಜಯರು ಹಿರಣ್ಯಕಶಿಪುವಿನ ರೂಪದಲ್ಲಿ ಬಂದಾಗ ಅವರ ಒಂದು ಶಾಪ ವಿಮೋಚನೆಗಾಗಿ ಅವರ ಸಂಹಾರವಾಗಬೇಕಿತ್ತು, ಅವರ ಉದ್ಧಾರ ಆಗಬೇಕಿತ್ತು. ಅವರ ವಿಮೋಚನೆಗಾಗೂ ಕೂಡ ಆ ಶಾಪದ ವಿಮೋಚನೆಗಾಗೂ ಕೂಡ ಪರಮಾತ್ಮ ನಿಜಭೃತ್ಯ ಭಾಷಿತಂ ಅಂತ ಬರ್ತಾನೆ. ಮತ್ತೊಂದು ಅರ್ಥ ನಮ್ಮ ಸತ್ಯಧರ್ಮ ಸ್ವಾಮಿಗಳು ಹೇಳುವಂತಹದ್ದು, ಮುಂದೆ ನಮ್ಮ ಇಲ್ಲಿರುವಂತಹ ಸಕಲ ಜ್ಞಾನಿಗಳು, ಮಧ್ವಾಚಾರ್ಯರು ಅಥವಾ ಎಲ್ಲ ಮಾಧ್ವ ವಿಜೇಂದ್ರ ತೀರ್ಥರು, ವಾದಿರಾಜರು, ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳು ಎಲ್ಲರೂ ಪರಮಾತ್ಮನನ್ನು ಸ್ತುತಿ ಮಾಡಬೇಕಲ್ವಾ. ಎಂತಹ ಪರಮಾತ್ಮ ಅಂದರೆ ಅವನಿಗೆ ಜನ್ಮವಿಲ್ಲ ಎಂಬುವಂತಹ ತತ್ವ ಸಾಧನೆ ಮಾಡಬೇಕು. ಆ ತತ್ವ ಸಾಧನೆ ಮಾಡಲಿಕ್ಕೆ ಒಂದು ರೆಫರೆನ್ಸ್ ಬೇಕು ನಮಗೆ. ಅಂದರೆ ಪರಮಾತ್ಮ ಹುಟ್ಟಿಲ್ಲ ಎಂಬುವಂತಹ ಒಂದು ರೂಪ ನಿಮಗೆ ತೋರಿಸಿ ಅಂತ ಕೇಳಿದಾಗ ಯಾವ ರೂಪ ತೋರಿಸ್ತಾರೆ ಅಂದರೆ ಮಧ್ವಾಚಾರ್ಯರೇ ಕೂಡ ತಮ್ಮ ಭಾಷ್ಯದಲ್ಲಿ ಹೇಳುವಂತಹದ್ದು. ವೇದವ್ಯಾಸದೇವರ ಆವಿರ್ಭಾವ ಸಮಯದಲ್ಲಿ ಯಥಾ ನೃಸಿಂಹಾಕೃತಿ ರಾವಿರಾಸೀತ್ ಅಂದರೆ ವೇದವ್ಯಾಸದೇವರು ಹೇಗೆ ಪ್ರಾದುರ್ಭಾವರಾದರು ಅಂದರೆ ನರಸಿಂಹದೇವರ ಪ್ರಾದುರ್ಭಾವ ಆದಂಗೆ. ನರಸಿಂಹದೇವರು ಕಂಭಪುತ್ರರು, ಅಂದರೆ ಕಂಭದಿಂದ ಬಂದಿರುವಂತಹ ನರಸಿಂಹದೇವರು. ಯಾರು ತಂದೆ ಯಾರು ತಾಯಿ? ಕಂಭವೇ. ಅಂದರೆ ಪರಮಾತ್ಮ ಸದಾಕಾಲ ಎಲ್ಲ ಕಡೆ ವ್ಯಾಪ್ತನಾಗಿರ್ತಾನೆ, ಅವನಿಗೆ ತಂದೆ ತಾಯಿ ಬೇಕಿಲ್ಲ, ತಾನೇ ಆವಿರ್ಭಾವನಾಗ್ತಾನೆ ಎಂಬುವಂತಹ ತತ್ವ ಸಾಧಿಸಲಿಕ್ಕೆ ಒಂದು ಅವತಾರ ಬೇಕಿತ್ತು ಜ್ಞಾನಿಗಳಿಗೆ ತೋರಿಸಲಿಕ್ಕೆ. ಅವ್ರಿಗೆ ಗೊತ್ತಿತ್ತು, ಆದರೆ ನಮಗೆಲ್ಲ ತೋರಿಸ್ಬೇಕಲ್ವಾ. ಆ ಒಂದು ಕಾರಣಕ್ಕೂ ಕೂಡ ನಿಜಭೃತ್ಯ ಭಾಷಿತಂ ಎಂಬುವಂತಹ ತತ್ವದಂತೆ ಪರಮಾತ್ಮ ಆ ಒಂದು ಕಂಭವನ್ನು ಸೀಳಿ ಪ್ರಹ್ಲಾದನ ರಕ್ಷಿಸಿದ. ಎಂತಹ ಪರಮಾತ್ಮ ಅಂದರೆ ಜೀವಕೃತ ಕರ್ಮಗಳು ಬಿಡದೆ ರಮಾವರನು ಸ್ವೀಕರಿಸಿ ಫಲಗಳನ್ನು ಈವನು ಅಧಿಕಾರಾನುಸಾರದಲ್ಲಿ ಅವರಿಗೆ ಅನವರತ ಪಾವಕನು ಸರ್ವಸ್ವ ಭುಂಜಿಸಿ ತಾವಿಕಾರವ ಐದನು ಒಮ್ಮೆಗೆ ಪಾವನಕ್ಕೆ ಪಾವನ ನೆನಿಪ ಹರಿಯುಂಬುದೇನರಿದು.
ಎಂತಹ ಪರಮಾತ್ಮ ಅಂದರೆ, ನಾವು ಜೀವಕೃತ ಕರ್ಮ ಅಂದರೆ ಪರಮಾತ್ಮ ನಮ್ಮಲ್ಲಿ ನಿಂತು ಆ ಎಲ್ಲ ಕರ್ಮಗಳನ್ನು ಮಾಡಿಸಿದರೂ ಆ ಒಂದು ಜೀವನಿಗೆ ಸಂಬಂಧಪಟ್ಟಂತಹ ಎಲ್ಲ ಕರ್ಮಗಳು ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡಲಿಕ್ಕೆ ಅರ್ಹವಾ ಅಂತ ಒಂದು ಪ್ರಶ್ನೆ ಬಂದಾಗ ಏನು ಉತ್ತರ ಅಂದರೆ, ಪರಮಾತ್ಮ ಸದಾ ಸ್ವೀಕಾರ ಮಾಡೇ ಮಾಡ್ತಾನೆ ಎಂಬುವಂತಹ ತತ್ವಕ್ಕೆ ಏನು ಹೇಳ್ತಾರೆ ನಮ್ಮ ಜಗನ್ನಾಥದಾಸರು ಅಂದರೆ, ಪಾವಕನು ಸರ್ವಸ್ವ ಭುಂಜಿಸಿ ತಾವಿಕಾರವನೈದು ನಮ್ಮಿಗೆ. ಅಂದರೆ ಒಂದು ಹೋಮದ ಕುಂಡ ಅಂದರೆ ಪಾವಕ ಅಂದರೆ ಅಗ್ನಿಯಲ್ಲಿ ನಾವೇನು ಹಾಕ್ತೀವೋ ಆ ಅಗ್ನಿ ಸ್ವೀಕಾರ ಮಾಡುತ್ತೆ. ಅದೇ ರೀತಿಯಾಗಿ ಪಾವನಕ್ಕೆ ಪಾವನನೇನೀಪ ಪರಮ ಪಾವನ ಆಗಿರುವಂತಹ ಪರಮಾತ್ಮ ನಮ್ಮ ಕರ್ಮವೂ ಕೂಡ ಸ್ವೀಕಾರ ಮಾಡ್ತಾನೆ ಎಂಬುವಂತಹ ತತ್ವ ಜಗನ್ನಾಥದಾಸರು ಹೇಳ್ತಾರೆ. ಅಂದರೆ ಪರಮಾತ್ಮ ಎಷ್ಟು ಕರುಣಾಳು ಅಂದರೆ ಏನಾದರೂ ಸ್ವೀಕಾರ ಮಾಡೋದು. ಪರಮಾತ್ಮನಿಗೆ ಯಾವ ಅವಶ್ಯಕತೆ ಇಲ್ಲ ಜೀವಕೃತ ಕರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ. ಆದರೂ ಕೂಡ ಆ ಜೀವರಿಗೆ ಅನುಗ್ರಹ ಮಾಡಬೇಕು, ಅವರ ಸಾಧನೆ ಪೂರ್ಣವಾಗಿ ಅವರಿಗೆ ಮೋಕ್ಷವನ್ನು ಕೊಡಬೇಕು ಎಂಬುವಂತಹ ತತ್ವಕ್ಕೆ ವಿಶೇಷವಾಗಿ ಪರಮಾತ್ಮ ಪಾವನಕ್ಕೆ ಪಾವನನೆನಿಪ ಹರಿ ಎಂಬುದೇನರಿದು. ಅದಕ್ಕೆ ನಾವು ಪರಮಾತ್ಮನಿಗೆ ಯಾಕೆ ಕರ್ಮ ಸಮರ್ಪಣೆ ಮಾಡಬೇಕು ಅಂದರೆ, ಪರಮಾತ್ಮ ಆ ಒಂದು ಕರ್ಮ ಸಮರ್ಪಣೆ ಮಾಡಲಿಕ್ಕೆ ಅರ್ಹನು. ಹಾಗೂ ಪರಮಾತ್ಮ ವಿಶೇಷವಾಗಿ ಆ ಕರ್ಮ ಸಮರ್ಪಣೆ ಮಾಡಿದಾಗ ಏನು ಮಾಡ್ತಾನೆ, ಅರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈವಡ್ಡು ವಂದದಲ್ಲಿ ಅಂತ ಜಗನ್ನಾಥದಾಸರು ಮತ್ತೊಂದು ಕಡೆ ಹೇಳ್ತಾರೆ. ಅಂದರೆ ಪರಮಾತ್ಮನಿಗೆ ನಾವು ಪ್ರೀತಿಯಿಂದ ನಾವೊಂದು ಕರ್ಮವನ್ನು ಸಮರ್ಪಣೆ ಮಾಡಿದಾಗ ತಾಯಿಯ ಭೋಜನ ಸಮಯದಲ್ಲಿ ಹೇಗೆ ಒಂದು ಮಗು ಊಟ ಆಗಿರುತ್ತೆ, ಮಗುವಿನ ಊಟ ಆದರೂ ತಾಯಿ ಊಟ ಮಾಡ್ತಿದೆ, ಪ್ರೀತಿಯಿಂದ ತಿನ್ನಿಸುತ್ತೆ ಅಂತ ಮತ್ತೆ ಅರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈವಡ್ಡು ವಂದದಲ್ಲಿ ಮತ್ತೆ ಬಂದು ಅಮ್ಮ ಚೂರು ಊಟ ಕೊಡುವಂತ ಪಾಪ ಕೇಳತ್ತೆ ಆ ಒಂದು ಮಗು. ಅದೇ ರೀತಿಯಾಗಿ ಪರಮಾತ್ಮನು ಕೂಡ ನಮ್ಮ ಬಳಿ ಬಂದು ಆ ಒಂದು ಪರಮಾತ್ಮ ತೃಪ್ತನು, ಆ ಮಗು ಊಟ ಮಾಡಿದೆ ಬೇಕಿಲ್ಲ ಮತ್ತೆ ಊಟ, ಆದರೆ ತಾಯಿ ಪ್ರೀತಿಯಿಂದ ಕೊಡತ್ತೆ ಎಂಬುವಂತಹ ಆ ಒಂದು ಕಾರಣಕ್ಕೋಸ್ಕರ ಆ ಮಗು ಮತ್ತೆ ಬರುತ್ತೆ. ಅದೇ ರೀತಿಯಾಗಿ ಪರಮಾತ್ಮ ನಮ್ಮಲ್ಲೂ ಬಂದು ಆ ಒಂದು ಕರ್ಮವನ್ನು ಸ್ವೀಕಾರ ಮಾಡ್ತಾನೆ. ಅಂತಹ ಪರಮಾತ್ಮನ ವಿಶೇಷವಾಗಿ ಇರುವಂತಹ ಒಂದು ಕಾರುಣ್ಯವನ್ನು ನಾವು ಚಿಂತಿಸುತ್ತಾ ಆ ಪರಮಾತ್ಮನ ದರ್ಶನಾರ್ಥವಾಗಿ ನಾವು ಹೊರಡಲು ಪ್ರಯಾಣವನ್ನು ನಾವು ಶುರು ಮಾಡುತ್ತಿದ್ದೇವೆ. ವಿಶೇಷವಾಗಿ ಮುಖ್ಯವಾಗಿ ಪರಮಾತ್ಮನ ಅನುಗ್ರಹವಾಗಬೇಕಾದರೆ ಗುರುಗಳ ಅನುಗ್ರಹವಾಗಬೇಕು. ನಮ್ಮ ಮಂತ್ರಾಲಯ ಗುರುಗಳ ಅನುಗ್ರಹವನ್ನು ವಿಶೇಷವಾಗಿ ಪಡೆದುಕೊಂಡು ಮುಂದೆ ಹೋಗೋಣ. ಮಂತ್ರಾಲಯ ಕ್ಷೇತ್ರಕ್ಕೆ ನಾವೆಲ್ಲ ನಮ್ಮೆಲ್ಲರ ಕ್ಷೇತ್ರದಿಂದ ಬಂದು ಆ ಮಂತ್ರಾಲಯ ಕ್ಷೇತ್ರಕ್ಕೆ, ಪರಮ ಪವಿತ್ರವಾಗಿರುವಂತಹ ಕ್ಷೇತ್ರಕ್ಕೆ ಬಂದಿದ್ದೇವೆ. ಎಂತಹ ಕ್ಷೇತ್ರ ಅಂದರೆ, ನಮ್ಮ ಪ್ರಹ್ಲಾದರಾಜರು ಇಲ್ಲಿ ಹಿಂದೆ ತ್ರೇತಾಯುಗದಲ್ಲಿ ಯಜ್ಞವನ್ನು ಮಾಡಿರುವಂತಹ ಪವಿತ್ರ ಭೂಮಿ ಮಂಚಾಲಯ ಗ್ರಾಮ. ಆ ಮಂಚಾಲಯ ಗ್ರಾಮದ ಒಂದು ಧೂಳನ್ನು ತಲೆ ಮೇಲೆ ಧರಿಸಿಕೊಂಡು ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತಿದ್ದೇವೆ. ಅಲ್ಲಿರುವಂತಹ ತುಂಗಾ ನದಿಗೆ ವಿಶೇಷವಾಗಿ ಅಭಿನಮಿಸಿ ಆ ಒಂದು ಸಂಕಲ್ಪ ಪೂರ್ವಕವಾಗಿ ಅಲ್ಲಿ ಒಂದು ಸ್ನಾನಾದಿಗಳನ್ನು ಮುಗಿಸಿಕೊಂಡು ನಾವು ರಾಯರ ದರ್ಶನಾರ್ಥವಾಗಿ ನಾವು ಮಠಕ್ಕೆ ಬಂದಿದ್ದೇವೆ. ಮಂಚಾಲಮ್ಮ ಹಾಗೂ ಪರಶುರಾಮ ದೇವರ ದರ್ಶನವನ್ನು ವಿಶೇಷವಾಗಿ ಪಡೆದುಕೊಂಡು ನಾವು ಮುಖ್ಯ ದ್ವಾರದ ಮೂಲಕವಾಗಿ ಒಳಗೆ ಬಂದಾಗ ನಮಗೆ ಮೊದಲನೇ ಕಾಣಿಸಿರುವಂತಹ ನಮ್ಮ ವಾದೀಂದ್ರ ತೀರ್ಥರಿಗೆ ನಾವು ನಮಸ್ಕರಿಸುತ್ತಿದ್ದೇವೆ. ಎಂತಹ ವಾದೀಂದ್ರ ತೀರ್ಥರು ಅಂದರೆ, ರಾಘವೇಂದ್ರ ಸ್ವಾಮಿಗಳ ಸಾಕ್ಷಾತ್ ಉಭಯ ವಂಶಾಬ್ದಿ ಚಂದ್ರಮಾಹ. ಅಂದರೆ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ವಂಶ. ಅಂದರೆ ಪೂರ್ವಾಶ್ರಮದಲ್ಲಿ ಅವರು ರಾಘವೇಂದ್ರ ಸ್ವಾಮಿಗಳಿಗೆ ಮರಿಮೊಮ್ಮಗ ಆಗಬೇಕು. ಅಂತಹ ವಾದೀಂದ್ರ ಸ್ವಾಮಿಗಳು ಹಾಗೂ ಕೂಡ ಆಶ್ರಮ ಪರಂಪರೆಯಲ್ಲಿ ರಾಘವೇಂದ್ರ ಸ್ವಾಮಿಗಳಿಂದ 4ನೇ 5ನೇ ಒಂದು ಯತಿಗಳಾಗಿದ್ದಾರೆ. ಅಂತಹ ಉಭಯ ವಂಶ, ರಾಯರ 2 ವಂಶದಲ್ಲೂ ಬಂದಿರುವಂತಹ ವಾದೀಂದ್ರ ತೀರ್ಥರು ರಾಯರ ಮೇಲೆ ತಮ್ಮ ಗುರುಗಣ ಸ್ತವನವನ್ನು ನಾವು ರಾಯರಿಗೆ ತಾವು ಅಕ್ಷಯ ತೃತೀಯ ದಿನದಂದು ಅರ್ಪಿಸಿದಾಗ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಖುಷಿಪಟ್ಟರಂದರೆ ಆ ವೃಂದಾವನವೇ ಅಲ್ಲಾಡ್ತು ಅಂತ ಒಂದು ಉಲ್ಲೇಖ ಇದೆ. ಅಂತಹ ರಾಘವೇಂದ್ರ ಸ್ವಾಮಿಗಳ ಪರಮಾನುಗ್ರಹ ಪಾತ್ರರಾಗಿರುವಂತಹ ವಾದೀಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ನಾವು ಅಭಿನಮಿಸುತ್ತಿದ್ದೇವೆ. ಮುಂದೆ ನಾವು ಮುಖ್ಯ ಪ್ರಾಣದೇವರು, ರುದ್ರದೇವರು, ಶೇಷದೇವರ ದರ್ಶನವನ್ನು ಪಡೆದುಕೊಂಡು ರಾಘವೇಂದ್ರ ಸ್ವಾಮಿಗಳ ವಿಶೇಷವಾದ ವೃಂದಾವನವನ್ನು ನಾವು ನೋಡುತ್ತಿದ್ದೇವೆ. ಎಂತಹ ದಿವ್ಯವಾದ ವೃಂದಾವನ! ದಿವ್ಯವಾದ ರಾಘವೇಂದ್ರ ಸ್ವಾಮಿಗಳ ವೃಂದಾವನದ ಮೇಲೆ ಇರುವಂತಹ ಒಂದು ಹೈಗ್ರೀವ ದೇವರು, ನರಸಿಂಹ ದೇವರು, ಶ್ರೀನಿವಾಸ ದೇವರು, ಮುಖ್ಯ ಪ್ರಾಣದೇವರು, ವೃಂದಾವನದಲ್ಲಿರುವಂತಹ ಸಕಲ ಯತಿವರೇಣ್ಯಗಳನ್ನು ನೋಡುತ್ತಿದ್ದೇವೆ. ಶ್ರೇಷ್ಠ ಯತಿಗಳು, ವಿಶೇಷವಾಗಿ ಆ ಒಂದು ಹಿರಿಯ ಯತಿಗಳೆಲ್ಲ ಮುಂದಿನ ಮೇಲಿನ ಭಾಗದಲ್ಲಿ ಕೂತು ಅನುಗ್ರಹವನ್ನು ಮಾಡುತ್ತಿದ್ದಾರೆ. ಸಕಲ ದಾಸರು, ಜ್ಯೇಷ್ಠ ಯತಿಗಳೆಲ್ಲ ಆ ಒಂದು ಕೆಳಭಾಗದಲ್ಲಿ ಕೂತು ಅವರಿಂದ ಉಪದೇಶವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಮಧ್ಯದಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ಆ ಮೂಲರಾಮದೇವರ ಪೂಜೆಯನ್ನು ಮಾಡುತ್ತಿದ್ದಾರೆ. ಆ ವೃಂದಾವನವನ್ನು ನಾವು ನೋಡಿದಾಗ ನಮಗೆ ಕಾಣಿಸುವಂತಹ ದೃಶ್ಯ ಅದ್ಭುತ. ಮುಂದುಗಡೆ ನಾವು ಪ್ರಹ್ಲಾದರಾಜರನ್ನು ನೋಡುತ್ತಿದ್ದೇವೆ. ಎಂತಹ ಪ್ರಹ್ಲಾದರಾಜರು ಅಂದರೆ, ಆಹ್ಲಾದಕಃ ಪರಮಾತ್ಮ ಪ್ರಹ್ಲಾದರಾಜರಿಗೋಸ್ಕರವಾಗಿ ಆವಿರ್ಭಾವರಾದರು ನರಸಿಂಹರೂಪರಾಗಿ. ಹರಿ ರಕ್ಷಿಸುತ್ತಾನೆ ಎಂಬುವ ತತ್ವಕ್ಕೆ ಒಂದು ಎಕ್ಸಾಂಪಲ್ ಇದೆ ಅಂತ ನಾವು ನೋಡಿದಾಗ ಪ್ರಹ್ಲಾದರಾಜರೇ ನಾವು ಯೋಚನೆ ಮಾಡ್ತೇವೆ. ಒಂದು ಬಾಲಕನಾಗಿದ್ದರೂ ಸಕಲ ಬಂಧುಗಳು ಬಂದು ಅವನಿಗೆ ಕೇಳ್ತಾರೆ, ಪ್ರಹ್ಲಾದ, ನಿಮ್ಮಪ್ಪ ಒಂದು ನನ್ನ ಸರ್ವೋತ್ತಮತ್ವವನ್ನು ಒಪ್ಕೋ ಎಂಬುವಂತಹ ಒಂದೇ ಮಾತು ಕೇಳ್ತಿದ್ದಾನೆ. ಹಿರಣ್ಯಕಶಿಪು ಸರ್ವೋತ್ತಮ ಅಂತ ಒಂದ್ಸತಿ ಅಂದ್ಬಿಡು, ನಿನಗೆ ರಾಜ್ಯವನ್ನು ಕೊಟ್ಬಿಡ್ತಾನೆ, ಆಮೇಲೆ ಏನಾದರೂ ಮಾಡ್ಕೋ, ನಮಗೂ ಕೂಡ ಒಂದಿಷ್ಟು ರಾಜ್ಯವನ್ನು ಕೊಡು, ನಾವು ಸುಖವಾಗಿ ಹಂಚ್ಕೊಂಡು ಇರೋಣ ಅಂತ ಒಂದಿಷ್ಟು ಬಂಧುಗಳು ಬಂದು ಕೇಳ್ತಾರೆ.
ಅವಾಗ ಪ್ರಹ್ಲಾದರಾಜರು ಏನು ಮಾತು ಹೇಳ್ತಾರೆ ಅಂದರೆ, ನೀವೆಲ್ಲರೂ ನನಗೇನು ಈಗಷ್ಟೇ ಹೇಳಿದ್ದೀರಾ, ನೀವೆಲ್ಲರೂ ಬಂಧುಗಳಲ್ಲ, ಬಂಧು ರೂಪದ ಕಳ್ಳರು. ಬಂಧುಗಳು ಅಂದರೆ ಯಾರು ಅಂದರೆ, ಇಲ್ಲ ನಿಮ್ಮ ತಂದೆ ಹೇಳಿರುವಂತಹ ತಪ್ಪು, ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ರೆ ನಮ್ಮ ಮನೇಲಿ ಬಂದು ನಾವು ಸಾಕ್ತೀವಿ, ಆದರೆ ಹರಿಸರ್ವೋತ್ತಮ ಮತ್ವದ ಒಂದು ತತ್ವವನ್ನು ನೀವು ಇಟ್ಕೊಳ್ಬೇಕು ಎಂಬುವಂತಹ ಮಾತು ಹೇಳೋರು ಬಂಧುಗಳು. ಅಂದರೆ ನಮ್ಮ ಸಾಧನೆಗೆ ಯಾರು ಒಂದು ಪೋಷಣೆ ಮಾಡ್ತಾರೆ ಅವರು ನಿಜವಾದ ಬಂಧುಗಳು. ಯಾರು ನಮ್ಮ ಸಾಧನೆಗೆ ಬಾಧಕ ಮಾಡ್ತಾರೆ ಅಥವಾ ನಮ್ಮೊಂದಿಗೆ ಒಂದು ಲೌಕಿಕದ ರೀತಿಯಲ್ಲಿ ನಡೆದುಕೊಳ್ತಾರೆ, ಆ ಪರಮಾತ್ಮನನ್ನು ತಿರಸ್ಕಾರ ಮಾಡ್ತಾರೆ, ಅವರು ಬಂಧುಗಳಲ್ಲ, ಬಂಧು ರೂಪದ ಕಳ್ಳರು ಅಂತ ಪ್ರಹ್ಲಾದರಾಜರು ಹೇಳ್ತಾರೆ. ಈ ಒಂದು ವಿಶೇಷವಾಗಿರುವಂತಹ ನಿಷ್ಠೆಗಾಗಿ ಪರಮಾತ್ಮ ಬಂದು ಆ ಒಂದು ಕಂಬದಿಂದ ಹೊರಗೆ ಬಂದು ಹಿಂದೆ ಹೇಳಿರುವ ಹಾಗೆ ಆ ಹಿರಣ್ಯಕಶಿಪುವಿನ ಉದರವನ್ನು ಸೀಳಿದಾಗ ಪ್ರಹ್ಲಾದರಾಜರು ವಿಶೇಷವಾಗಿ ಸ್ತುತಿಸುತ್ತಾರೆ ಪರಮಾತ್ಮನನ್ನು. ಎಂತಹ ಒಂದು ಮಾತು ಹೇಳ್ತಾರೆ ಅಂದರೆ ಅದ್ಭುತವಾಗಿರುವಂತಹ ಮಾತು. ನಾಹಂ ಬಿಭೇ ವ್ಯಜಿತತೇತಿ ಭಯಾನಕಸ್ಯ. ಪರಮಾತ್ಮ ನಿನ್ನ ರೂಪ ಎಂತಹ ಅದ್ಭುತ, ಉಗ್ರವಾಗಿರುವಂತಹ ಕಣ್ಣುಗಳು, ಉಗ್ರವಾಗಿರುವಂತಹ ಒಂದು ನಖಗಳು, ಹಲ್ಲುಗಳು, ದಂಷ್ಟ್ರಗಳು, ವಿಶೇಷವಾಗಿ ಬಹಳ ಉಗ್ರರೂಪ ನಿನ್ನದು. ನಿನ್ನ ಕೊರಳಿನಲ್ಲಿ ಇರುವಂತಹದ್ದೇನು, ನನ್ನ ತಂದೆಯ ನಿನ್ನ ಒಂದು ಹಾರ, ಉದರ ಅಂದರೆ ಒಂದು ಹಿರಣ್ಯಕಶಿಪುವಿನ ಉದರ ಅಂದರೆ ಒಂದು ಕರಳಿನ ಹಾರವನ್ನು ಹಾಕಿಟ್ಟಿದ್ದಾನೆ ಆ ಪರಮಾತ್ಮ. ಅಂದರೆ ಬಹಳ ಉಗ್ರವಾದ ರೂಪ ನರಸಿಂಹದೇವರೇ. ಆ ಒಂದು ಉಗ್ರ ರೂಪ ನೋಡಿ ನನಗೇನು ಭಯ ಆಗ್ತಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ತ್ರಸ್ತೋಸ್ಮ್ಯಹಂ ಸಂಸಾರ ಚಕ್ರ ಕದನಾತ್ ಗ್ರಸತಾಂ ಪ್ರಣೀತಃ. ನನಗೆ ನಿನ್ನ ರೂಪ ನೋಡಿ ಭಯ ಆಗಿಲ್ಲ. ನನಗೆ ನಿಜವಾಗ್ಲೂ ಏನು ಭಯ ತಂದುಕೊಡುತ್ತೆ ಅಂದರೆ, ಈ ಒಂದು ನನ್ನ ಹಿಂದಿನ ಪಾಪದಿಂದ ನಾನು ಈ ಒಂದು ಅಸರ ಕುಲದಲ್ಲಿ ಹುಟ್ಟಿದ್ದೇನೆ, ಹಾಗೂ ನಾನು ವಿಶೇಷವಾಗಿ ಪಾಪವನ್ನು ಮಾಡುತ್ತಲೇ ಇರ್ತೇನೆ. ಆ ಪಾಪದಿಂದ ನಾನು ಸಂಸಾರ ಸಾಗರದಲ್ಲಿ ಮತ್ತೆ ಹುಟ್ಟಿ ಬಂದು ಆ ಒಂದು ಸಂಸಾರದಲ್ಲೇ ಇದ್ದೇನಲ್ವಾ, ಅದು ನನಗೆ ನಿಜವಾದ ಭಯವನ್ನು ತಂದುಕೊಳ್ಳುತ್ತೆ. ನಿನ್ನ ರೂಪ ಏನು ಭಯ ತೋರಿಸಲ್ಲ ನನಗೆ, ಆ ಒಂದು ಸಂಸಾರ ಚಕ್ರ ಎಂಬುವಂತಹ ಒಂದು ಏನಿದೆ ಅದೇ ನನಗೆ ಬಹಳ ಭಯಾನಕರ ಅಂತ ನನಗೆ ಅನಿಸುತ್ತೆ ಅಂತ ವಿಶೇಷವಾಗಿ ಒಂದು ಮಾತು ಹೇಳ್ತಾರೆ. ಅಂದರೆ ಪ್ರಹ್ಲಾದರಾಜರ ಚಿಂತನೆ ಎಷ್ಟು ಒಂದು ನೋಡಿ, ಅಂದರೆ ನರಸಿಂಹದೇವರೇ, ಸಾಕ್ಷಾತ್ ನರಸಿಂಹದೇವರೇ ಬಂದರೂ ಅವರಿಗೆ ಒಂದು ಭಕ್ತರಲ್ಲಿ ಬೇಕಾಗಿರುವಂತಹ ಒಂದು ಚಿಂತನೆ, ನಾನು ಪಾಪಿಷ್ಠ, ನನ್ನಲ್ಲಿ ಯಾವ ಒಂದು ಗುಣ ಇಲ್ಲ ಎಂಬುವಂತಹದ್ದು. ಅಂದರೆ ವಸ್ತುತಃ ಪ್ರಹ್ಲಾದರಾಜರಲ್ಲಿ ಇತ್ತು, ವಾಯುದೇವರ ಆವೇಶದ ಮೂಲಕವಾಗಿ ಅವರಿಗೆ ವಿಶೇಷವಾದ ಮಹಿಮೆ ಇತ್ತು. ಆದರೆ ಅವರಲ್ಲಿ ಇರುವಂತಹ ಒಂದು ಶರಣಾಗತ ಭಾವ, ದಾಸಭಾವ, ಅಂದರೆ ನನ್ನಲ್ಲಿ ಏನೂ ಇಲ್ಲ ಪರಮಾತ್ಮ, ನಾನು ಈ ಸಂಸಾರ ಸಾಗರದಲ್ಲಿ ಇರುವಂತಹ ಒಂದು ಜೀವ, ನೀನು ಆ ಸಂಸಾರ ಸಾಗರದಲ್ಲಿ ಹೊರಗೆ ಇರುವಂತಹ ವ್ಯಕ್ತಿ, ಆ ಮುಕ್ತಿ ಕೊಡುವಂತಹ ಒಂದು ಯೋಗ್ಯತೆ ನಿನ್ನಲ್ಲಿ ಮಾತ್ರ ಇದೆ ಎಂಬುವಂತಹ ತತ್ವ. ಅಂತಹ ಪ್ರಹ್ಲಾದರಾಜರು ಆ ಒಂದು ವಿಶೇಷವಾದ ಸಂದೇಶವನ್ನು ಏನು ಹೇಳ್ತಿದ್ದಾರೆ ಅಂದರೆ, ಪರಮಾತ್ಮನ ರೂಪ ಭಯಾನಕರ ಅಲ್ಲ, ಆ ಸಂಸಾರ ಎಂಬುವಂತಹದ್ದೇ ಬಹಳ ಭಯಾನಕರ. ಅಂತಹ ಒಂದು ವಿಶೇಷವಾಗಿರುವಂತಹ ಒಂದು ಸಂಸಾರ ಸಾಗರದಿಂದ ನನ್ನನ್ನು ಬಿಡುಗಡೆ ಮಾಡುವಂತ ಪ್ರಾರ್ಥಿಸಿದಾಗ ಆ ನರಸಿಂಹದೇವರು ಪ್ರಹ್ಲಾದರಾಜರ ಮೇಲೆ ವಿಶೇಷವಾದ ಕೃಪಾಕಟಾಕ್ಷವನ್ನು ತೋರಿಸುತ್ತಿದ್ದಾರೆ. ಅಂತಹ ಪ್ರಹ್ಲಾದರಾಜರು ನಮ್ಮನ್ನು ನೋಡಿ ನಮ್ಮನ್ನು ಕರೆದುಕೊಂಡು ಬಂದ ನರಸಿಂಹದೇವರ ಕೃಪಾಕಟಾಕ್ಷವನ್ನು ತೋರಿಸಿ ನರಸಿಂಹದೇವರ ಅನುಗ್ರಹವನ್ನು ವಿಶೇಷವಾಗಿ ಮಾಡಿಸ್ತಿದ್ದಾರೆ. ಮುಂದೆ ನೋಡಿದಾಗ ನಮ್ಮ ಬಾಹ್ಲಿಕ ರಾಜರು ಕಾಣಿಸ್ತಿದ್ದಾರೆ. ಕೌರವ ಪಕ್ಷದಲ್ಲಿ ಇದ್ದರೂ ಭೀಮಸೇನ ದೇವರಲ್ಲಿ ಶರಣಾಗತರಾಗಿ ಪ್ರಾಣತ್ಯಾಗವನ್ನು ಮಾಡಿದಂತಹ ವಿಶೇಷವಾಗಿರುವಂತಹ ಭಗವದ್ಭಕ್ತರು. ಅಂತಹ ಬಾಹ್ಲಿಕ ರಾಜರಿಗೂ ಅಭಿನಮಿಸಿ ಮುಂದೆ ನಾವು ವ್ಯಾಸರಾಜರನ್ನು ನೋಡುತ್ತಿದ್ದೇವೆ. ಎಂತಹ ವ್ಯಾಸರಾಜರು ಅಂದರೆ ಮೈಮರೆತು ಕುಣಿತಿದ್ದಾರೆ. ಸಾಲಿಗ್ರಾಮಗಳನ್ನು ಕೈಯಲ್ಲಿ ಇಟ್ಟುಕೊಂಡು ಕೃಷ್ಣನನ್ನು ಪಾಡುತ್ತಾ ಸದಾಕಾಲ ನರ್ತನೆ ಮಾಡುತ್ತಿರುವಾಗ ಅದೇ ಸಮಯಕ್ಕೂ ಕೂಡ ಅವರ ಮುಂದಿರುವಂತಹ ಒಂದು ಕೃಷ್ಣ ಪ್ರತಿಮೆಯೂ ಕೂಡ ಅದೇ ರೀತಿಯಾಗಿ ಕುಣಿಯುತ್ತಿದೆ. ಜಗತ್ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುವಂತಹ ಜಗದುದರನಾದ ಪರಮಾತ್ಮ ಆ ವ್ಯಾಸರಾಜರ ಒಂದು ಭಕ್ತಿಗೆ ಮೆಚ್ಚಿ, ಜ್ಞಾನ ಭಕ್ತಿ ವೈರಾಗ್ಯಗಳಿಗೆ ಮೆಚ್ಚಿ ಒಂದು ಕುಣಿಯುತ್ತಿದ್ದಾನೆ. ಅಂತಹ ವ್ಯಾಸರಾಜರ ಚಿಂತನೆ, ವ್ಯಾಸತ್ರಯಗಳ ಎಂಬುವಂತಹ ವಿಶೇಷವಾಗಿರುವಂತಹ ಕೊಡುಗೆ ಕೊಟ್ಟಿದ್ದಾರೆ. ಸದಾಕಾಲ ನಾವು ದಿನಾಗಲೂ ಸ್ಮರಣೆ ಮಾಡಲೇಬೇಕು. ನ್ಯಾಯಾಮೃತ, ತರ್ಕತಾಂಡ, ಚಂದ್ರಿಕಾದಿ ಗ್ರಂಥಗಳು ಎಂತಹ ವ್ಯಾಸತ್ರಯಗಳು ಅಂದರೆ ನರಸಿಂಹದೇವರ 3 ಕಣ್ಣುಗಳು. ನೇತ್ರಾಣೀವತ್ರಯೋಪಿ ತ್ರಿಜಗತಿ ನಿಹರೇ ಅಂತ ವಾದೀಂದ್ರರು ಹೇಳ್ತಾರೆ. ಅಂದರೆ ನರಸಿಂಹದೇವರ 3 ಕಣ್ಣುಗಳು ಈ ಒಂದು ವ್ಯಾಸತ್ರಯಗಳು. ದುರ್ವಾದಿಗಳನ್ನು ಸಂಹಾರ ಮಾಡಿದಂತಹ ಈ ಒಂದು ವಿಶೇಷ ವ್ಯಾಸತ್ರಯಗಳನ್ನು ಬರೆದಂತಹ ನಮ್ಮ ವ್ಯಾಸರಾಜರಿಗೆ ನಾವು ವಿಶೇಷವಾಗಿ ಅಭಿನವಿಸಿ ಮುಂದೆ ನಾವು ರಾಘವೇಂದ್ರ ಸ್ವಾಮಿಗಳನ್ನು ನೋಡುತ್ತಿದ್ದೇವೆ. ದಿವ್ಯವಾಗಿರುವಂತಹ ರೂಪ, ಬಹಳ ಶಾಂತ ಸ್ವರೂಪ, ಮೂಲರಾಮದೇವರ ವಿಶೇಷವಾದ ಧ್ಯಾನದಲ್ಲಿ ಮಗ್ನರಾಗಿರುವಂತಹ, ಕೊರಳಲ್ಲಿ ಇರುವಂತಹ ಒಂದು ನಳಿನಾಕ್ಷ ಮಾಲೆ, ಕಮಂಡಲು, ದಂಡಕಮಂಡಲನ್ನು ಧರಿಸಿ ವಿಶೇಷವಾಗಿ ರಾಮದೇವರು, ಹನುಮಂತ ದೇವರ ಚಿಂತನೆಯನ್ನು ಮಾಡುತ್ತಿದ್ದಾರೆ. ಎಂತಹ ರಾಘವೇಂದ್ರ ಸ್ವಾಮಿಗಳು ಅಂದರೆ
ಒಮ್ಮೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಸಂಚಾರದಲ್ಲಿದ್ದಾಗ ಆ ನವಾಬ ಬರ್ತಾನೆ. ಆ ನವಾಬ ಬಂದು ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ನೋಡಲಿಕ್ಕೆ, ಒಂದು ಪರೀಕ್ಷೆ ಮಾಡಲಿಕ್ಕೆ ಏನಿಡ್ತಾನೆ, ಹಣ್ಣುಗಳಂತ ಹೇಳಿಬಿಟ್ಟು, ಹೂವು ಹಣ್ಣುಗಳಂತ ಹೇಳಿಬಿಟ್ಟು ಮಾಂಸಾದಿಗಳನ್ನು ಇಡ್ತಾನೆ. ಆ ಮಾಂಸವನ್ನು ಇಟ್ಟಾಗ ರಾಘವೇಂದ್ರ ಸ್ವಾಮಿಗಳಿಗೆ ಅವರ ದಿವ್ಯ ದೃಷ್ಟಿಯಲ್ಲಿ ನೋಡ್ತಾರೆ. ನೋಡಿದಾಗ ಅವರೇನು ಯೋಚನೆ ಮಾಡ್ತಾರೆ, ನಾವಿದ್ರೆ ನಾವು ಬಹಳ ಬೈದು ಒಂದು ತಿರಸ್ಕಾರ ಮಾಡಿ ಕಳಿಸ್ತಿದ್ವಿ. ರಾಘವೇಂದ್ರ ಸ್ವಾಮಿಗಳ ಚಿಂತನೆ ಏನು ಅಂದರೆ, ಪರಮಾತ್ಮ ನೀನೇ ಆ ನವಾಬನಲ್ಲಿದ್ದು ಈ ಒಂದು ಬುದ್ಧಿಯನ್ನು ಕೊಟ್ಟಿದ್ಯಾ, ನೀನೇ ಈ ಒಂದು ವಸ್ತುವಿನಲ್ಲೂ ಕೂಡ ಇದೆಯಾ. ಅಂದರೆ ಈ ಒಂದು ಮಾಂಸ ಎಂಬುವಂತಹ ವಸ್ತುವಿನಲ್ಲೂ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಅಂದರೆ ಒಂದು ವಸ್ತುವಿನಲ್ಲಿ ಪರಮಾತ್ಮ ಇರಲೇಬೇಕು. ಆ ತತ್ವ ರಾಘವೇಂದ್ರ ಸ್ವಾಮಿಗಳಿಗೆ ಗೊತ್ತು. ವ್ಯಾಪ್ತೃತ್ವವನ್ನು ವಿಶೇಷವಾಗಿ ಚಿಂತನೆ ಮಾಡುತ್ತಾ, ಈ ಒಂದು ಮಾಂಸದಲ್ಲಿರುವಂತಹ ಪರಮಾತ್ಮ ನನ್ನ ಬಿಂಬನಾದ ಮೂಲ ರಾಮಚಂದ್ರ ದೇವರು ಒಂದೇ, ಹಾಗೂ ಆ ಫಲಗಳಲ್ಲಿ ಇರುವಂತಹ, ಅಂದರೆ ಯಾವ ಫಲ ಅಂತ ಏನು ಹೇಳಿದ್ದಾನೋ ಆ ಫಲದಲ್ಲಿರುವಂತಹ ರೂಪನೂ ನಿಂದೆ. ಅಂದರೆ ನಿರಹರ ರೂಪದಲ್ಲಿ ಫಲದಲ್ಲಿರ್ತಾನಲ್ವ, ಆ ರೂಪವು ಪರಮಾತ್ಮ, ಎಲ್ಲ ಪರಮಾತ್ಮ ಒಂದೇ. ಆ ಒಂದು ಚಿಂತನೆಯನ್ನು ವಿಶೇಷವಾಗಿ ಅವರ ಅನುಸಂಧಾನ ಮಾಡಿಕೊಂಡಾಗ ಆ ಒಂದು ಮಾಂಸದಲ್ಲಿರುವಂತಹ ಪರಮಾತ್ಮ, ಅಂದರೆ ಅದೇ ಪರಮಾತ್ಮ ಫಲದಲ್ಲಿರುವಂತಹ ಪರಮಾತ್ಮನಿಗೆ ಟ್ರಾನ್ಸ್ಫಾರ್ಮ್ ಆಗಿಬಿಡ್ತಾನೆ. ಅಂದರೆ ಮಾಂಸವೇ ಹಣ್ಣಾಗಿಲ್ಲ, ಆ ಪರಮಾತ್ಮನ ಅಲ್ಲಿರುವಂತಹ ಪರಮಾತ್ಮನೇ ಆ ಒಂದು ರೂಪವನ್ನು ಬದಲೇ ಮಾಡಿಕೊಂಡ. ಅಂದರೆ ಯಾವ ರೂಪ ಮಾಂಸದಲ್ಲಿರುತ್ತೋ ಅದೇ ಪರಮಾತ್ಮನೇ ನಿರಹರ ಅಲ್ವಾ, ಅದೇ ಪರಮಾತ್ಮ ನಮ್ಮ ಬಿಂಬ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳ ಚಿಂತನೆಗೆ ಮೆಚ್ಚಿದ ನಮ್ಮ ಮೂಲರಾಮದೇವರು ಆ ಒಂದು ಮಾಂಸವನ್ನು ಹಣ್ಣು ಹಂಪಲನ್ನು ಮಾಡಿದ್ದ. ಆ ನವಾಬನಿಗೆ ಬಹಳ ಆಶ್ಚರ್ಯವಾಗಿ ರಾಘವೇಂದ್ರ ಸ್ವಾಮಿಗಳಲ್ಲಿ ಶರಣಾಗತನಾಗ್ತಾನೆ. ಇಷ್ಟು ಕತೆ ನಾವು ಪ್ರಾಯಶಃ ಕೇಳಿರ್ತೀವಿ. ಮತ್ತೊಂದು ಭಾಗ ನಾವು ಪ್ರಾಯಶಃ ಕೇಳಿರೋಲ್ಲ, ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಎಷ್ಟು ಅಪಾರವಾಗಿರುವಂತಹದ್ದು, ಅವರ ಕರುಣೆ ಎಷ್ಟು ಅಂತ ಹೇಳಲಿಕ್ಕೆ. ಮುಂದಿನ ಜನ್ಮದಲ್ಲಿ ಆ ನವಾಬ, ಅಂದರೆ ರಾಘವೇಂದ್ರ ಸ್ವಾಮಿಗಳ ಮುಂದೆ ಕುರಿ ಮಾಂಸ ಇತ್ಯಾದಿ ಬಹಳ ಆ ಒಂದು ಹೇಳಬಾರದಂತಹ ಒಂದು ವಸ್ತುಗಳನ್ನು ಇಟ್ಟಿದ್ದ. ಆ ಒಂದು ಪಾಪ ಅವನು ಮಾಡಿದ್ನಲ್ವ, ಅಂದರೆ ಒಳ್ಳೆ ಬುದ್ಧಿ ಮುಂದೆ ಬಂತು ಸರಿ, ಆದರೆ ಆ ಒಂದು ಪಾಪ ಮಾಡಿದ್ನಲ್ವ, ಆ ಪಾಪಕ್ಕೆ ತಕ್ಕಂತೆ ಮುಂದಿನ ಜನ್ಮದಲ್ಲಿ ಏನಾದ, ಕುರಿ ಜನ್ಮ ಬಂತು. ಅಂದರೆ ಆ ಕುರಿಯ ಒಂದು ಯಾವುದೋ ಮಾಂಸವನ್ನು ಇಟ್ಟಿದ್ದಾಗ ಆ ಒಂದು ಪಾಪಕ್ಕೆ ತಕ್ಕಂತೆ ಆ ಒಂದು ಜನ್ಮ ಅವನಿಗೆ ಬಂತು. ಆ ಜನ್ಮ ಬಂದಾಗ ಏನಾಯಿತು ಅಂದರೆ, ಆ ಒಂದು ಕುರಿಯನ್ನು ಕೊಲ್ಲಲಿಕ್ಕೆ ಒಂದು ಕಾರ್ಖಾನೆಗೆ ಕರ್ಕೊಂಡು ಹೋಗ್ತಿರ್ತಾರೆ. ಆವಾಗ ಅಲ್ಲೇ ನಮ್ಮ ರಾಘವೇಂದ್ರ ಸ್ವಾಮಿಗಳ ಮಠದ ಯತಿಗಳಾಗಿದ್ದರು ನಮ್ಮ ಸುಶೀಲೇಂದ್ರ ತೀರ್ಥರು. ಬಹಳ ಮಹಿಮೆ ಉಳ್ಳಂತಹ ನಮ್ಮ ಸುಶೀಲೇಂದ್ರ ತೀರ್ಥರು ಅವರು ಅವರ ದಿವ್ಯ ದೃಷ್ಟಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ಹೇಳ್ತಾರೆ, ಈ ಒಂದು ಕುರಿಯನ್ನು ನೀವು ಈ ಒಂದು ಕಾರ್ಖಾನೆ ಕಳಿಸಬಾರ್ದು, ಇವನು ಆ ಹಿಂದಿನ ಜನ್ಮದ ನವಾಬನಾಗಿದ್ದ ಅಂತ ಒಂದು ಸೂಚನೆಯನ್ನು ಕೊಡ್ತಾರೆ. ಆ ಒಂದು ಕುರಿಯನ್ನು ಕರೆದುಕೊಂಡು ಬಂದು ಮಠದಲ್ಲೇ ಇಟ್ಟುಕೊಂಡು ಸಾಕಿ ಆ ಒಂದು ಉದ್ಧಾರ ಮಾಡ್ತಾರೆ ಸುಶೀಲೇಂದ್ರ ತೀರ್ಥರು. ಅಂದರೆ ರಾಘವೇಂದ್ರ ಸ್ವಾಮಿಗಳು ಹಿಂದಿನ ಜನ್ಮದಲ್ಲೂ ಆ ಒಂದು ಅಪರಾಧ ಮಾಡಿದ್ದ, ಆ ಒಂದು ಫಲಕ್ಕೆ ತಕ್ಕಂತೆ ಒಂದು ದುರ್ಜನ್ಮ ಬಂದಿತ್ತು. ಅದರಲ್ಲೂ ರಾಘವೇಂದ್ರ ಸ್ವಾಮಿಗಳು ಬಂದು ಮುಂದಿನ ಜನ್ಮದಲ್ಲೂ ಬಂದರು, ಜನ್ಮಾಂತರದಲ್ಲೂ ಆ ಒಂದು ಶರಣಾಗತನಾಗಿದ್ದ ಆ ನವಾಬನಿಗೆ ವಿಶೇಷವಾದ ಒಂದು ಅನುಗ್ರಹ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಷ್ಟು ಅದ್ಭುತವಾಗಿರುವಂತಹದ್ದು. ಇದರ ಒಂದು ಸಾಂಕೇತಿಕವಾಗೂ ಕೂಡ ನಮ್ಮ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಆ ರಾಘವೇಂದ್ರ ಸ್ವಾಮಿಗಳು ಎಲ್ಲಿರ್ತಾರೋ ಆ ಒಂದು ಹುಂಡಿ ಒಂದು ಕಾಣಿಸುತ್ತೆ ಅಲ್ಲಿ ಗರ್ಭಗುಡಿ ಒಳಗೆ. ಅದರ ಹಿಂದೆ ಕೆತ್ತನೆ ಇದೆ, ಇದರ ಕೆತ್ತನೆ ಅಂತ ಒಂದು ಕುರಿಯ ಒಂದು ಕೆತ್ತನೆ, ಇದರ ಸಾಂಕೇತಿಕವಾಗಿ ಪ್ರಾಯಶಃ ಅಲ್ಲಿ ಹೋದಾಗ ನೀವು ಕೇಳಬಹುದು, ಅಲ್ಲಿ ತೋರಿಸ್ತಾರೆ. ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಎಷ್ಟು ಅಂದರೆ, ಒಂದು ಜನ್ಮದಲ್ಲಲ್ವ, ಜನ್ಮಾಂತರದಲ್ಲಿ ತಮ್ಮ ಭಕ್ತರನ್ನು ರಕ್ಷಿಸುತ್ತಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳನ್ನು ನಾವು ನೋಡಿ ನಮ್ಮಲ್ಲಿ ಏನೂ ಇಲ್ಲ ರಾಘವೇಂದ್ರ ಸ್ವಾಮಿಗಳ ಸ್ತುತಿ ಮಾಡಲಿಕ್ಕೆ, ನಮಗೆ ಯಾವ ಮಾತುಗಳು ಬರ್ತಿಲ್ಲ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಹೇಳಲಿಕ್ಕೆ. ಅದಕ್ಕೆ ನಮ್ಮಲ್ಲಿ ಬರುವಂತಹ ಮಾತು ಒಂದೇ, ನ ಜಾನಾಮಿ ತೇ ಪಾದ ಸೇವಾ ವಿಧಾನಂ ಯಥಾಶಕ್ತಿ ಕಿಂತು ಸ್ವಯಂ ಸ್ತೌಮಿನೋಮಿ ಅವತ್ವಂ ಸದಾ ಶ್ರೀಗುರೋ ರಾಘವೇಂದ್ರ ಪ್ರಭೋಮೇ ಶಿರಸ್ಯಾಶು ಹಸ್ತಂ ನಿಧೇಹಿ. ರಾಘವೇಂದ್ರ ಸ್ವಾಮಿಗಳೇ, ನನಗೆ ನಿಮ್ಮ ಪಾದ ಸೇವೆ ಮಾಡುವಂತಹ ವಿಧಾನ ನಮಗೆ ಗೊತ್ತಿಲ್ಲ, ಯಥಾಶಕ್ತಿ ಏನೋ ಎರಡು ತೊದಲು ನುಡಿಯಲ್ಲಿ ನಾನು ನಿಮ್ಮನ್ನು ಸ್ತುತಿಸುತ್ತಿದ್ದೇನೆ. ಅಂತಹ ರಾಘವೇಂದ್ರ ಸ್ವಾಮಿಗಳೇ, ಶಿರಸ್ಯಾಶು ಹಸ್ತಂ ನಿಧೇಹಿ, ನಿಮ್ಮ ಕಾರುಣ್ಯದಿಂದ ನನ್ನ ತಲೆಯ ಮೇಲೆ ನಿಮ್ಮ ಕೈ ಇಟ್ಟು ಬಿಟ್ಟು ರಕ್ಷಣೆ ಮಾಡಿ ಅಂತ ನಾವು ಕಳಕಳದಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ. ಅಂತಹ ರಾಘವೇಂದ್ರ ಸ್ವಾಮಿಗಳು ನಮ್ಮ ತಲೆ ಮೇಲೆ ಕೈ ಇಟ್ಟು ರಕ್ಷಣೆ ಮಾಡುತ್ತಿದ್ದಾರೆ, ಅನುಗ್ರಹ ಮಾಡುತ್ತಿದ್ದಾರೆ. ಮಗು, ನಿನಗೆ ಏನು ಬೇಕು ಅಂತ ವಿಶೇಷವಾಗಿ ನಮ್ಮಲ್ಲಿ ಕೇಳುತ್ತಿದ್ದಾರೆ. ರಾಘವೇಂದ್ರ ಸ್ವಾಮಿಗಳೇ, ಈ ಒಂದು ಸಂಸಾರ ಸಾಗರ ಚಕ್ರ, ನೀವೇ ಪ್ರಹ್ಲಾದರಾಜರಾಗಿ ಹೇಳಿದ್ರಿ, ಈ ಒಂದು ಭಯಾನಕರವಾಗಿರುವಂತಹ ಸಂಸಾರ ಸಾಗರ ಚಕ್ರ ಇದೆ, ಆ ಒಂದು ಚಕ್ರದಿಂದ ನನಗೆ ಬಿಡುಗಡೆ ಆಗಲಿಕ್ಕೆ ಒಂದು ಆಸೆ ಆಗಿದೆ. ಆದ್ದರಿಂದ ನನಗೆ ಬಿಂಬನಾದ ಶ್ರೀಹರಿಯ ದರ್ಶನ ಆಗಬೇಕು ಅಂತ ನನಗೆ ಬಹಳ ಆಸೆ ಇದೆ, ನೀವು ಅನುಗ್ರಹ ಮಾಡ್ತೀರಾ ಅಂತ ನಾವು ಕೇಳಿದಾಗ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಕೋಟಿ ಜನ್ಮಗಳ ಸಾಧನೆ ಬೇಕು ಈ ಒಂದು
ಸಂಸಾರ ಸಾಗರದಿಂದ ಬಿಡುಗಡೆ ಆಗಲಿಕ್ಕೆ. ಆದರೆ ನಿಮ್ಮ ಬಿಂಬನ ದರ್ಶನ ಅದರಷ್ಟೇ ಆನಂದ ಕೊಡುವಂತಹ ಒಂದು ವಿಶೇಷವಾಗಿರುವಂತಹ ಕ್ಷೇತ್ರ ತಿರುಪತಿ ಕ್ಷೇತ್ರ. ನಿನ್ನ ಬಿಂಬನ ದರ್ಶನ ಅಲ್ಲಿ ಮಾಡಿಕೋ ಅಂತ ವಿಶೇಷವಾಗಿ ಅನುಗ್ರಹಿಸಿ ರಾಘವೇಂದ್ರ ಸ್ವಾಮಿಗಳು ನಮ್ಮನ್ನು ಕಳಿಸಿಕೊಡುತ್ತಿದ್ದಾರೆ. ತಿರುಪತಿ ಕ್ಷೇತ್ರಕ್ಕೆ ನಾವು ವಿಶೇಷವಾಗಿ ಬಂದಿದ್ದೇವೆ. ಆ ಒಂದು ಕ್ಷೇತ್ರವನ್ನು ನೋಡಿದಾಗ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿದ್ದೇವೆ. ಆ ಪರ್ವತವನ್ನು ನೋಡಿದಾಗ ನಮ್ಮ ವಾದಿರಾಜ ತೀರ್ಥರು, ವ್ಯಾಸರಾಜ ತೀರ್ಥರಿಗೆ ಈ ಪರ್ವತವೇ ಸಾಲಿಗ್ರಾಮ ರೂಪದಲ್ಲಿ ಕಾಣಿಸಿತು. ಅಂತಹ ಪರಮಾತ್ಮನ ದಿವ್ಯ ರೂಪನಾಗಿರುವಂತಹ ಈ ಒಂದು ಪರ್ವತವನ್ನು ನಾವು ಅಭಿನಮಿಸಿ, ಎಂತಹ ಪರ್ವತ, ವೆಂಕಟಾದ್ರಿ ಪರ್ವತ. ಎಂತಹ ವೆಂಕಟಾದ್ರಿ ಪರ್ವತ ಅಂದರೆ ಮಾಧವ ಬ್ರಾಹ್ಮಣನ ಪಾಪವನ್ನು ನಾಶ ಮಾಡಿದಂತಹ ಪರ್ವತ. ತಾವೆಲ್ಲರೂ ಪ್ರಾಯಶಃ ದಿನ ಕೇಳಿರ್ತೀರಾ ಈ ಒಂದು ಶ್ರೀನಿವಾಸ ಕಲ್ಯಾಣವನ್ನ. ಮಾಧವ ಬ್ರಾಹ್ಮಣನು ಒಂದು ಸದಾಚಾರ ಕುಟುಂಬದಲ್ಲಿದ್ದರು. ಸ್ವಧರ್ಮವನ್ನ ಬಿಟ್ಟು ಆ ಒಂದು ಪರಸ್ತ್ರೀಯರ ಸಂಘಕ್ಕೆ ತಾನು ಬಂದಿದ್ದಾನೆ. ಒಳಗಾಗಿದಾಗ ಆ ಒಂದು ಪರಸ್ತ್ರೀಯರ ಸಂಘಕ್ಕೆ ಒಳಗಾದಾಗ ಆ ಒಂದು ತನ್ನ ಒಂದು ಎಲ್ಲ ಕುಲಧರ್ಮವನ್ನು ಬಿಟ್ಟರೂ ಕೊನೆಯ ಕ್ಷಣದಲ್ಲಿ ಪರಮಾತ್ಮನ ಒಂದು ಮಹಿಮೆ ತಿಳಿದುಕೊಂಡು ಆ ಕಪಿಲ ತೀರ್ಥದಲ್ಲಿರುವಾಗ ಆ ಒಂದು ಪಶ್ಚಾತ್ತಾಪ ಬಂದು ಅಲ್ಲೇ ಪಿಂಡ ಪ್ರದಾನಾದಿಗಳನ್ನು ಮಾಡಿದಾಗ ಆ ಒಂದು ಪರ್ವತಕ್ಕೆ ಏರುತ್ತಾನೆ. ಆ ಪರ್ವತವನ್ನು ಮುಟ್ಟಿದ ಕ್ಷಣದಲ್ಲಿ ತನ್ನ ಪಾಪ ಎಲ್ಲ ವಾಂತಿ ರೂಪದಲ್ಲಿ ಹೊರಬರುತ್ತವೆ. ಅಂದರೆ ಅವನಲ್ಲಿರುವಂತಹ ಪಶ್ಚಾತ್ತಾಪವನ್ನು ನೋಡಿ ಪರಮಾತ್ಮ ಅನುಗ್ರಹ ಮಾಡಿ ಆ ಎಲ್ಲಾ ಪಾಪಗಳನ್ನು ನಾಶ ಮಾಡಿದ್ದಾನೆ. ಯಾಕೆಂದ್ರೆ ವೇಂಕಾರಂ ಘಟತೆ ಯಸ್ಮಾತ್. ವೇಂ ಅಂದ್ರೆ ಪಾಪ, ಕಟ ಅಂದ್ರೆ ನಾಶ, ಪಾಪವನ್ನ ನಾಶ ಮಾಡುವಂತಹ ಈ ಒಂದು ಪರ್ವತ, ಈ ಒಂದು ದೇವತೆ ನಮ್ಮ ವೆಂಕಟೇಶ ದೇವರು. ಅಂತಹ ವೆಂಕಟೇಶ ದೇವರಲ್ಲಿ ವೆಂಕಟಾದ್ರಿ ಪರ್ವತದಲ್ಲಿ ನಾವು ತಿಳಿದುಕೊಂಡು ಬೇಕಾಗಿರುವಂತಹ ಒಂದು ಸಂದೇಶವೇನೆಂದರೆ ಆ ಒಂದು ಸಾಧನೆಗೆ ಬಾಧಕವಾಗಿರುವಂತಹ ಆ ಎಲ್ಲಾ ಪಾಪಗಳನ್ನು ನಾಶ ಮಾಡುವಂತಹ ಈ ಒಂದು ಕ್ಷೇತ್ರ. ಇಂತಹ ಕ್ಷೇತ್ರಾಭಿಮಾನಿ ಆಗಿರುವಂತಹ ಶ್ರೀನಿವಾಸ ದೇವರಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥಿಸಿ ಮುಂದೆ ನಾವು ಶೇಷಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಶೇಷಾಚಲ ಅಂದರೆ ಹಿಂದೆ ಶೇಷದೇವರ ಅಹಂಕಾರವನ್ನು ಪರಿಹಾರ ಮಾಡಿರುವಂತಹ ಒಂದು ಪರ್ವತ. ಶೇಷದೇವರು ಈ ಒಂದು ಪರ್ವತಕ್ಕೆ ಸುತ್ತಿದಾಗ ವಾಯುದೇವರು ಎತ್ತಿ ವೈಕುಂಠದಿಂದ ಈ ಒಂದು ಭೂಲೋಕಕ್ಕೆ ತಂದಿರುವಂತಹದ್ದು. ಶೇಷದೇವರ ಕ್ಷಣಿಕವಾಗಿರುವಂತಹ ಅಹಂಕಾರ ಪರಿಹಾರ ಮಾಡಿದ್ದಾರೆ ನಮ್ಮ ವಾಯುದೇವರು. ಆದರೆ ನಮ್ಮಲ್ಲಿ ಸದಾಕಾರ ಅಹಂಕಾರವಿರುತ್ತೆ. ಆ ಒಂದು ಅಹಂಕಾರ ಪರಿಹಾರ ಮಾಡಲಿಕ್ಕೆ ನಾವು ಈ ಒಂದು ಶೇಷಾಚಲ ಪರ್ವತದಲ್ಲಿರುವಂತಹ ಪರಮಾತ್ಮನನ್ನು ಅಭಿನಮಿಸಬೇಕು. ಶೇಷಾಚಲ ನಿವಾಸ ದೋಷ ದೂರನೆ ಭಕ್ತ ಪೋಷಕ ಶ್ರೀಕಾಂತ ನಮೋ ನಮೋ ಶ್ರೀನಿವಾಸ ದಯಾನಿಧೇ. ಗುರು ಶಿಷ್ಯ ವಿಠಲರು ಹೇಳುವಂತಹ ಮಾತು ಅಂದರೆ ಶೇಷಾಚಲ ವಾಸನಾಗಿರುವಂತಹ ಪರಮಾತ್ಮ ದೋಷ ದೂರನು, ಆದ್ದರಿಂದ ಅವನು ಭಕ್ತ ಪೋಷಕ. ಅಂದರೆ ನಾವು ಈ ಒಂದು ಕಥೆಯಲ್ಲಿ ನಾವು ನೋಡ್ತೇವೆ, ಅಂದರೆ ಶೇಷದೇವರು ವಾಯುದೇವರು ಇಬ್ಬರು ಪರಮಾತ್ಮನ ಭಕ್ತರು. ಶೇಷದೇವರಿಗೆ ಅಹಂಕಾರವಾಗುತ್ತೆ. ಅಹಂಕಾರವಿದ್ದರೂ ಆ ಒಂದು ಅಹಂಕಾರ ಪರಿಹಾರ ಮಾಡಲಿಕ್ಕೆ ವಾಯುದೇವರನ್ನ ಕಳಿಸಿ ಒಂದು ಅನುಗ್ರಹ ಮಾಡ್ತಾರೆ ಶೇಷದೇವರಿಗೆ ಈ ಒಂದು ವಾಯುದೇವರ ಮಹಿಮೆ ತಿಳ್ಕೊಳ್ಳಲಿಕ್ಕೆ. ಪ್ರಾಯಶಃ ಒಂದು ಪರಮಾತ್ಮನೇ ಬಂದು ಹೇಳ್ಬೋದಿತ್ತು ಈ ಒಂದು ತಪ್ಪು ಅಥವಾ ಒಂದು ಶಾಪಾದಿಗಳನ್ನು ಕೊಟ್ಟು ಆ ಒಂದು ಬುದ್ಧಿ ಕಳಿಸಬಹುದಿತ್ತು. ಆದರೆ ಭಕ್ತ ಪೋಷಣೆ ಮಾಡಬೇಕು ಶೇಷದೇವರನ್ನ. ಆದ್ದರಿಂದ ಈ ಒಂದು ರೀತಿಯಾಗಿ ಈ ಒಂದು ಕಥೆಯ ಈ ಒಂದು ಮಹಿಮೆಯ ಮೂಲಕವಾಗಿ ವಾಯುದೇವರ ಮಹಿಮೆ, ಶೇಷದೇವರ ಮಹಿಮೆ, ಅಹಂಕಾರದ ಒಂದು ಪ್ರಭಾವ ಹೇಗಿರುತ್ತೆ ಅಂತ ತೋರಿಸಲಿಕ್ಕೆ ಭಕ್ತ ಪೋಷಕನಾದ ಪರಮಾತ್ಮ, ದೋಷ ದೂರನಾದ ಪರಮಾತ್ಮ ಬಂದು ಈ ಒಂದು ಶೇಷಾಚಲ ಪರ್ವತದಲ್ಲಿ ನಿಂತು ನಮ್ಮಲ್ಲಿ ಆ ಶೇಷದೇವರು ವಾಯುದೇವರ ಮೂಲಕವಾಗಿ ಅನುಗ್ರಹ ಮಾಡುತ್ತಿದ್ದಾನೆ. ಅಂತಹ ಶೇಷಾಚಲ ನಿವಾಸನಾಗಿರುವಂತಹ ಪರಮಾತ್ಮನನ್ನು ಅಭಿನಮಿಸೋಣ. ಶೇಷಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ನಾವು ಅಂಜನಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಎಂತಹ ಅಂಜನಾದ್ರಿ ಪರ್ವತ ಅಂದರೆ ಅಂಜನಾದೇವಿಯರು ಹಿಂದೆ ಇಲ್ಲಿ ತಪಸ್ಸನ್ನು ಮಾಡಿಕೊಂಡು ವಾಯುದೇವರ ಆವಿರ್ಭಾವಕ್ಕೆ ಕಾರಣರಾದನು. ಎಂತಹ ತಪಸ್ಸು ಅಂದರೆ ಅವರು ಮಾಡಿರುವಂತಹ 12 ವರ್ಷದ ಒಂದು ಉಪವಾಸಾದಿಗಳ ತಪಸ್ಸು. ಆದರೆ ನಮಗೆ ಬೇಕಾಗಿರುವಂತಹ ಸಂದೇಶವೇನೆಂದರೆ ಆಲೋಚನೆ. ತಪಸ್ಸಂದರೆ ಆಲೋಚನೆ. ಎಂತಹ ಆಲೋಚನೆ ಅಂದರೆ ವನದಲ್ಲಿ ಮಾಡುವಂತಹ ಒಂದು ತಪಸ್ಸು. ಅಂದರೆ ವನ ಅಂದರೆ ಶಾಸ್ತ್ರದಲ್ಲಿ ನಾವು ಮಾಡುವಂತಹ ಒಂದು ಆಲೋಚನೆಯೇ ನಮಗೆ ಬೇಕಾಗಿರುವಂತಹ ತಪಸ್ಸು. ಅಂತಹ ತಪಸ್ಸು ಅಂದರೆ ಶಾಸ್ತ್ರಾಲೋಚನೆ ಎಂಬುವಂತಹ ಒಂದು ತಪಸ್ಸಿನ ಮೂಲಕವಾಗಿ ನಮಗೆ ಬೇಕಾಗಿರುವಂತಹದ್ದೇನು? ವಾಯುದೇವರ ಆವಿರ್ಭಾವ. ಅಂದರೆ ಮಧ್ವ ಸಿದ್ಧಾಂತದ ಜ್ಞಾನ, ಮಧ್ವಾಚಾರ್ಯರು ಹೇಳಿರುವಂತಹ ತತ್ವದ ಒಂದು ಜ್ಞಾನ ನಮಗೆ ವಿಶೇಷವಾಗಿ ಬರಬೇಕು. ಅಂತಹ ಜ್ಞಾನ ನಮಗೆ ಬರಬೇಕು. ಆ ಶಾಸ್ತ್ರಾಲೋಚನೆ ಎಂಬುವಂತಹ ತಪಸ್ಸನ್ನು ನಾವು ಮಾಡಬೇಕು ಎಂಬುವಂತಹ ಸಂದೇಶ ನಮ್ಮ ಅಂಜನಾದೇವಿಯರು ತಿಳಿಸಿಕೊಡ್ತಿದ್ದಾರೆ. ಅಂಜನಾದೇವಿಯರು ಹಾಗೂ ಅವರಲ್ಲಿ ಪ್ರಾದುರ್ಭಾವರಾಗಿರುವಂತಹ ಆಂಜನೇಯ ನಮ್ಮ ಹನುಮಂತ ದೇವರನ್ನು ವಿಶೇಷವಾಗಿ ನಾವು ಅಭಿನಮಿಸುತ್ತಾ ಅವರಲ್ಲಿರುವಂತಹ ಪರಮಾತ್ಮನನ್ನು ನಾವು ಸ್ಮರಿಸುತ್ತಿದ್ದೇವೆ. ಆ ದಾಸತ್ವ ಭಾವ ಸದಾ ಕೊಟ್ಟು ಆ ಪರಮಾತ್ಮನ ಆ ಒಂದು ವಾಯುದೇವರ ಆವಿರ್ಭಾವಕ್ಕೆ ಕಾರಣರಾಗಿರುವಂತಹ ಶಾಸ್ತ್ರಾಲೋಚನೆಯ ಒಂದು ಪುಣ್ಯ ನಮಗೆ ಕೊಡಿ ಅಂತ ಪ್ರಾರ್ಥಿಸುತ್ತಾ ಅಂಜನಾಚಲವಾಸ ಗೋವಿಂದ ಗೋವಿಂದ. ಮುಂದೆ ನಾವು ಗರುಡಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ.
ಎಂತಹ ಗರುಡಾದ್ರಿ ಪರ್ವತ ಅಂದರೆ ನಮ್ಮ ಗರುಡ ದೇವರು 2 ಹೆಗಲಿನಿಂದ ಪರಮಾತ್ಮನನ್ನು ಹೊತ್ತುತ್ತಿದ್ದಾರೆ. ಯಾವ 2 ಹೆಗಲು ಅಂದರೆ ಜ್ಞಾನ ಭಕ್ತಿ ಎಂಬುವಂತಹ 2 ರೆಕ್ಕೆಗಳು 2 ಹೆಗಲಿನಿಂದ ಪರಮಾತ್ಮನನ್ನು ಎತ್ತುತ್ತಿದ್ದಾರೆ. ಅಂದರೆ ನಮಗೂ ಕೂಡ ಪರಮಾತ್ಮ ಎತ್ತಬೇಕು, ಪರಮಾತ್ಮನ ನಾವು ಸಾರಬೇಕು ಅಂದರೆ ಜ್ಞಾನ ಭಕ್ತಿ ಎಂಬುವಂತಹ 2 ಒಂದು ನಮ್ಮಲ್ಲಿ ವಿಶೇಷವಾಗಿ ಇದ್ದಾಗ ಮಾಡಲಿಕ್ಕೆ ಸಾಧ್ಯ ಅಂತ ಗರುಡದೇವರು ನಮಗೆ ಈ ರೀತಿಯಾಗಿ ತಿಳಿಸ್ಕೊಡ್ತಿದ್ದಾರೆ. ಆದರೆ ಬರೀ 2 ಹೆಗಲಿನಲ್ಲಿ ಅಷ್ಟೇ ಅಲ್ಲ, 11 ಇಂದ್ರಿಯಗಳಲ್ಲೂ ಕೂಡ ಗರುಡದೇವರು ವಿಶೇಷವಾಗಿ ಪರಮಾತ್ಮನನ್ನು ಸದಾಕಾಲ ಸ್ತುತಿ ಮಾಡಿ ಸೇವೆ ಮಾಡುತ್ತಿದ್ದಾರೆ ಆ ದಾಸತ್ವ ಭಾವದಿಂದ. ಎಂತಹ ಗರುಡದೇವರು ಅಂದರೆ ಆ ಗರುಡದೇವರು ಒಂದು ಆಕಾಶದಲ್ಲಿ ಮೇಲೆ ಇರುವಂತಹ ಪ್ರಾಣಿ ಅಂದರೆ ನಮ್ಮ ಗರುಡ ಪಕ್ಷಿ. ಆ ಗರುಡ ಪಕ್ಷಿ ಗರುಡದೇವರ ಮೇಲೆ ಇರುವಂತಹ ಪರಮಾತ್ಮ ಅವರ ಮೇಲೆ ಇದ್ದು, ಅಂದರೆ ಒಂದು ಆಕಾಶದಲ್ಲಿ ಬಹಳ ಉತ್ತಮವಾಗಿರುವಂತಹ ಪಥದಲ್ಲಿರುವಂತಹ ವ್ಯಕ್ತಿಯೇ ನಮ್ಮ ಪರಮಾತ್ಮ. ಅಂದರೆ ಎಲ್ಲರಿಗಿಂತ ಉತ್ತಮನಾಗಿರುವಂತಹ ಪರಮಾತ್ಮ ನಮ್ಮೆಲ್ಲರ ಮೇಲಿದ್ದು ನಮ್ಮೆಲ್ಲರನ್ನ ನೋಡಿಕೊಳ್ಳುತ್ತಿದ್ದಾನೆ, ಅಂತಹ ಪರಮಾತ್ಮ. ಮತ್ತೊಂದು ಅಂದರೆ ನಮ್ಮ ಗುರುಶಿಷ್ಯ ವಿಠಲರು ಹೇಳ್ತಾರೆ, ಖಗರಾಜ ವಾಹನ ಜಗದೊಡೆಯನೆ ನಿನ್ನ ಅಗಣಿತ ಮಹಿಮೆಗೆ ನಮೋ ನಮೋ ಶ್ರೀನಿವಾಸ ದಯಾನಿಧೆ. ಜಗದೊಡೆಯನಾದ ಪರಮಾತ್ಮ ಖಗರಾಜ ವಾಹನ ಅಂದರೆ ಖಗರಾಜ ಅಂದರೆ ಖಗ ಅಂದರೆ ಒಂದು ಆಕಾಶದಲ್ಲಿ, ಖ ಅಂದರೆ ಆಕಾಶ, ಖಗ ಅಂದರೆ ಆಕಾಶದಲ್ಲಿ ಹೋಗುವಂತಹ ಒಂದು ಪಕ್ಷಿಗಳು. ಖಗರಾಜ ಅಂದರೆ ಆ ಎಲ್ಲ ಪಕ್ಷಿಗಳಿಗೆ ರಾಜ ಗರುಡದೇವರು. ಅವನ ಮೇಲೆ ಆ ಒಂದು ಪಕ್ಷಿಗಳ ರಾಜದ ಮೇಲೆ ಕೂತಿರುವಂತಹ ವ್ಯಕ್ತಿಯೇ ಜಗದೊಡೆಯನಾದ ಪರಮಾತ್ಮ. ಅಂದರೆ ಪರಮಾತ್ಮನ ಒಂದು ವ್ಯಾಪಾರ ಎಷ್ಟು ಅದ್ಭುತ ಅಂದರೆ ಬರೀ ಒಂದು ಯಾವುದೋ ಪಕ್ಷಿ ಮೇಲೆ ಪರಮಾತ್ಮ ಎಲ್ಲೋ ಒಂದು ಸ್ವಲ್ಪ ಸಂಚಾರ ಮಾಡ್ತಾನಲ್ಲ. ಜಗತ್ತಿನಲ್ಲಿ ಉತ್ತಮನಾಗಿರುವಂತಹ ಪಕ್ಷಿಗಳಿಗೆ ರಾಜನಾಗಿರುವಂತಹ ಗರುಡದೇವರ ಮೇಲೆ ಇರುವಂತಹ ವ್ಯಕ್ತಿ ನಮ್ಮ ಪರಮಾತ್ಮ. ಅಂತಹ ಜಗದೊಡೆಯನಾದ ಪರಮಾತ್ಮ ಅವನ ಅಗಣಿತ ಮಹಿಮೆ ಅಂದರೆ ಆ ಒಂದು ಮಹಿಮೆ ಹೇಳಲಿಕ್ಕೆ ಸಾಧ್ಯವಿಲ್ಲ, ಎಷ್ಟು ನಮಗೆ ಯೋಚನೆ ಮಾಡಲಿಕ್ಕೆ ಆಗಲ್ಲ, ಊಹಿಸಲಿಕ್ಕೆ ಆಗಲ್ಲ. ಅಂತಹ ಅಗಣಿತ ಮಹಿಮೆ. ಅಂತಹ ಗರುಡದೇವರು ವೇದಾಭಿಮಾನಿಗಳು. ವೇದದಿಂದ ಪರಮಾತ್ಮನ ನಾವು ವಿಶೇಷವಾಗಿ ಸ್ತುತಿ ಮಾಡಬೇಕು. ಆ ಒಂದು ವೇದದ ಸ್ತುತಿ ನಮಗೆ ಬರಬೇಕಿದ್ರೆ ನಮಗೆ ಬೇಕಾಗಿರುವಂತಹದ್ದೇ ನಮ್ಮ ಶೇಷದೇವರು. ಅಂತಹ ಶೇಷದೇವರನ್ನು ನಾವು ಪೂರ್ವದಲ್ಲಿ ನಾವು ನೋಡಿದ್ದೇವೆ. ಅಂದರೆ ಗರುಡದೇವರು ವೇದಾಭಿಮಾನಿಗಳು, ಶೇಷದೇವರು ವಾಗಭಿಮಾನಿಗಳು. ಅಂದರೆ ಪರಮಾತ್ಮನ ಜ್ಞಾನ ಕೊಡುವಂತಹ ವ್ಯಕ್ತಿ ನಮ್ಮ ಗರುಡದೇವರು. ಆ ಜ್ಞಾನದಿಂದ ಪರಮಾತ್ಮನ ಸ್ತುತಿ ಮಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಡುವಂತಹ ವ್ಯಕ್ತಿ ನಮ್ಮ ಶೇಷದೇವರು. ಅಂತಹ ಗರುಡ ಶೇಷದೇವರಲ್ಲಿ ಇರುವಂತಹ ಒಂದು ಪರಮಾತ್ಮ ವಾಯುದೇವರನ್ನು ವಿಶೇಷವಾಗಿ ಅಭಿನಮಿಸಿ ಮುಂದಿನ ಪರ್ವತವನ್ನು ಏರುತ್ತಿದ್ದೇವೆ. ಗರುಡಾಚಲವಾಸ ಗೋವಿಂದ ಗೋವಿಂದ. ಮುಂದೆ ನಾವು 5ನೇ ಪರ್ವತನ ವೃಷಭಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ವೃಷಭಾಚಲ ಅಂದರೆ ವೃಷಭಾಸುರ ಇಲ್ಲಿ 1000 ವರ್ಷ ನರಸಿಂಹ ಸಾಲಿಗ್ರಾಮದಲ್ಲಿರುವಂತಹ ಪರಮಾತ್ಮನನ್ನು ಸೇವೆ ಮಾಡುತ್ತಿರ್ತಾನೆ. ಆದರೂ ಅದೇ ಸಮಯದಲ್ಲಿ ದಿನಾಗಲೂ ತನ್ನ ಶಿರಸ್ಸನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೂ ಆ ಪೂಜೆಯ ನಂತರದಲ್ಲಿ ಅಲ್ಲಿರುವಂತಹ ಎಲ್ಲ ಸಾಧು ಜನರಿಗೆ ಆ ಒಂದು ಕಾಟವನ್ನು ಕೊಟ್ಟು ಅವರಿಗೆ ತೊಂದರೆಯನ್ನು ಕೊಡುತ್ತಿದ್ದ. ಅದಕ್ಕಾಗಿ ಪರಮಾತ್ಮ ಒಲಿದು ಬಂದಾಗಲೂ ಆ ಪರಮಾತ್ಮ ಏನು ಬೇಕು ಅಂತ ಕೇಳಿದಾಗ ಅವರ ಏನು ಕೇಳ್ತಾನೆ? ಯುದ್ಧ ಭಿಕ್ಷೆ ಕೇಳ್ತಾನೆ. ಅಂದರೆ ನಿನ್ನೊಂದಿಗೆ ಯುದ್ಧ ಮಾಡಬೇಕು ಅಂತ. ಯಾಕೆಂದರೆ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತ. ಪರಮಾತ್ಮ ಅವರಲ್ಲಿ ನಿಂತು ಆ ಒಂದು ಚಿತ್ತ ಬರೆಸಿ ಅವನಿಗೆ ಆ ಒಂದು ರೀತಿಯಾಗಿ ಮಾಡಿ ಯುದ್ಧವನ್ನು ಮಾಡಿ ಯುದ್ಧದಲ್ಲಿ ಸೋಲಿಸಿ ಶರಣಾಗತ ಬುದ್ಧಿಯನ್ನು ಪರಮಾತ್ಮ ಕೊಡ್ತಾನೆ. ಅಂದರೆ ಕೊನೆಯದಾಗಿ ಆ ವೃಷಭಾಸುರನಿಗೆ ಅರ್ಥ ಆಗತ್ತೆ ಅವನ ತಪ್ಪನ್ನು, ಆ ಆತ್ಮಾರ್ಪಣೆಯನ್ನು ಮಾಡಿಕೊಡುತ್ತಾನೆ. ಮಾಡಿದಾಗ ಪರಮಾತ್ಮ ಅನುಗ್ರಹ ಮಾಡಿ ಈ ಒಂದು ಪರ್ವತ ಅವನಿಗೆ ಒಂದು ಹೆಸರಾಗಲಿ ಅಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಇಲ್ಲಿ ಬರುವಂತಹ ಸಂದೇಶ ಏನಂದರೆ ನಮಗೆ ಆತ್ಮಾರ್ಪಣ ಬುದ್ಧಿ ಬಹಳ ಮುಖ್ಯ. ಪರಮಾತ್ಮನಲ್ಲಿ ನಮ್ಮಲ್ಲಿ ಇರುವಂತಹ ಎಲ್ಲ ವಸ್ತುಗಳನ್ನು ನಾವು ಅರ್ಪಣೆ ಮಾಡಿಕೊಡ್ಬೇಕು. ನಾವು ಬರೀ ಪೂಜೆ ಮಾಡ್ತೀವಿ ಅಷ್ಟೇ ಸಾಕಲ್ಲ. ಪರಮಾತ್ಮನಲ್ಲಿ ನಮ್ಮಲ್ಲಿ ನಾವು ಅರ್ಪಣೆ ಮಾಡಿಕೊಂಡು ನಮ್ಮ ಜೀವನವನ್ನು ಕೂಡ ಅವನಿಗೆ ಅರ್ಪಣೆ ಮಾಡಬೇಕು. ಅಂದರೆ ದೇವ್ರ ಪೂಜೆ ಮಾತ್ರ ಮುಗಿಸ್ಬಿಟ್ಟು ಅಷ್ಟೇ ನನ್ನ ಸಾಧನೆ, ಮತ್ತೆ ಬೇರೆಯವರಿಗೆ ಆಮೇಲೆ ಮತ್ತೆ ಹೊರಗೆ ಹೋದಾಗ ಕೆಲಸಕ್ಕೆ ಹೋದಾಗ ಅದು ಸಾಧನೆ ಅಲ್ಲ, ಅದಕ್ಕೆ ನಾನು ಕಂಡವ್ರನ್ನ ಬೈತೀನಿ, ಬೇಕಿದ್ದೆಲ್ಲ ತಿಂತೀನಿ, ಅದೆಲ್ಲ ಮಾಡ್ತೀನಿ ಅಂತ ಅಂದಾಗ ಸರ್ವಥಾ ಇಲ್ಲ. ಯಾಕೆಂದರೆ ಅವರಲ್ಲೂ ಕೂಡ ಪರಮಾತ್ಮನಿದ್ದಾನೆ. ಆತ್ಮಾರ್ಪಣೆ ಮಾಡ್ಕೊಂಡಿದ್ದೇವೆ ಅಂದರೆ ನನ್ನ ಇಡೀ ಜೀವನ ಪರಮಾತ್ಮ ನಿನಗೆ ಮೀಸಲು. ಆದ್ದರಿಂದ ಬೇರೆಯವರಲ್ಲಿ ಇರುವಂತಹ ನಿನ್ನ ರೂಪವನ್ನು ನಾನು ಸೇವನೆ ಆ ರೂಪಕ್ಕೂ ನಾನು ಸೇವೆ ಮಾಡಬೇಕು. ಆದ್ದರಿಂದ ನಾವು ಬೇರೆಯವರೊಂದಿಗೆ ನಾವು ಒಂದು ಮಾತನಾಡುತ್ತಿರುವಾಗ ಅಥವಾ ಬೇರೆ ಏನಾದರೂ ಕೆಲಸವನ್ನು ಮಾಡುತ್ತಿರುವಾಗ ಅವರಲ್ಲಿರುವಂತಹ ಪರಮಾತ್ಮನಿಗೆ ಇದೊಂದು ಸೇವೆ ಅಂತ ನಾವು ಯೋಚನೆ ಮಾಡಿದಾಗ ಆತ್ಮಾರ್ಪಣೆ ಎಂಬುವಂತಹದ್ದು ಆಗತ್ತೆ. ಅಂತಹ ಆತ್ಮಾರ್ಪಣೆ ಬುದ್ಧಿ ವೃಷಭಾಚಲ ಪರ್ವತದಲ್ಲಿರುವಂತಹ ಪರಮಾತ್ಮ ನಮಗೆ ವಿಶೇಷವಾಗಿ ಕರುಣಿಸಲಿ ಅಂತ ಪ್ರಾರ್ಥಿಸುತ್ತಾ ವೃಷಭಾಚಲವಾಸ ಗೋವಿಂದ ಗೋವಿಂದ. ಮುಂದೆ ನಾವು ಆನಂದಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಎಂತಹ ಆನಂದಾದ್ರಿ ಪರ್ವತ ಅಂದರೆ ಆನಂದಾದ್ರಿ ನಿವಾಸ, ಆನಂದ ಸ್ವರೂಪನಾಗಿರುವಂತಹ ಪರಮಾತ್ಮ, ಸಚ್ಚಿದಾನಂದ ರೂಪನಾಗಿರುವಂತಹ ಪರಮಾತ್ಮ,
ಅವನು ಆನಂದ ಸ್ವರೂಪನಾಗಿದ್ದಾನೆ, ಅವನಲ್ಲಿ ಆನಂದವಿದೆ. ಆದ್ದರಿಂದ ನಮಗೆ ಆನಂದ ಬೇಕಿದ್ದರೆ ಆ ಒಂದು ಪರಮಾತ್ಮನಲ್ಲಿ ನಾವು ಕೇಳಬೇಕು. ಎಂತಹ ಆನಂದ ರೂಪ ಅಂದರೆ ಆ ಆನಂದ ಸ್ವರೂಪನಾಗಿರುವಂತಹ ಪರಮಾತ್ಮನಲ್ಲಿ ಎಂತಹ ಆನಂದ ಬೇಕು ನಮಗೆ, ಯಾವ ಆನಂದ ಬೇಕು, ಲೌಕಿಕ ಆನಂದ ಬೇಕಾ, ಪಾರಮಾರ್ಥಿಕ ಆನಂದ ಬೇಕಾ, ಇವೆಲ್ಲ ಯಾವುದು ನಮಗೆ ಏನು ಬೇಕು ಅಂತ ಗೊತ್ತಿಲ್ಲ ಅಲ್ವಾ. ನಮ್ಮ ಗುರು ಶಿಷ್ಯ ವಿಠಲರು ಮತ್ತೆ ಒಂದು ಮಾತು ಹೇಳ್ತಾರೆ, ನಿನ್ನ ಹೊರೆತು ಏನ ಕನ್ಯರಿಂದೇನಯ್ಯ, ನಿನ್ನ ಸ್ತುತಿಪ ಸುಖ ಕೆಣೆಗಾಣೆ ಶ್ರೀನಿವಾಸದ ಯಾನಿಧೆ. ಎಂತಹ ಸುಖ ನನಗೆ ಬೇಕು ಅಂದರೆ, ನಿನ್ನ ಹೊರೆತು ನನಗೆ ಅನ್ಯರಿಂದೇನಯ್ಯ, ನಿನ್ನ ಬಿಟ್ಟು ಇನ್ಯಾರಿಂದ ಏನು ಬೇಕಲ್ಲ. ಯಾಕಂದರೆ ನಿನ್ನ ಸ್ತುತಿಪ ಸುಖಕ್ಕೆ ಎಣೆಗಾಣೆ, ನಿನ್ನ ಸ್ತುತಿ ಮಾಡುವಂತಹ ಒಂದು ಕೆಲಸದಿಂದ ನನಗೆ ಬಹಳ ಸುಖ ಬರುತ್ತೆ. ಅದಕ್ಕಿಂತ ಬೇರೆ ಸುಖ ನನಗೆ ಎಲ್ಲಿಂದಲೂ ಬರಲ್ಲ. ಅಂದರೆ ಪರಮಾತ್ಮನ ಗುಣಗಾನ ಎಂಬುವಂತಹ ಒಂದು ಕಾರ್ಯ, ಆ ಕಾರ್ಯದಲ್ಲಿ ಇರುವಂತಹ ಸುಖ ಬೇರೆ ಎಲ್ಲಿಗೂ ನಮಗೆ ಸಿಗಲ್ಲ. ಅಂತಹ ಆನಂದ, ಆ ಒಂದು ಮೋಕ್ಷದ ಆನಂದಕ್ಕೆ ಸದೃಶವಾಗಿರುವಂತಹ ಪರಮಾತ್ಮನ ಗುಣಗಾನ, ಆ ಗುಣಗಾನದಲ್ಲಿ ಪರಮಾತ್ಮನನ್ನ ನಮ್ಮ ಬಿಂಬನಾಗಿ ಚಿಂತಿಸಿ ಆ ಒಂದು ಪರಮಾತ್ಮನ ಸಂದರ್ಶನ ಎಂಬುವಂತಹ ಒಂದು ಆನಂದ ನಮಗೆ ಅತ್ಯಂತ ಬೇಗ ಪರಮಾತ್ಮ ಕರುಣಿಸಲಿ ಎಂಬುವಂತಹದ್ದಾಗಿ ನಾವು ಪ್ರಾರ್ಥಿಸಿ ನಾವು ಈ ಒಂದು ಪರ್ವತದಲ್ಲಿರುವಂತಹ ಪರಮಾತ್ಮನ ಅಭಿನಮಿಸೋಣ. ಆನಂದಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ನಾವು ಆನಂದಾಚಲ ಪರ್ವತವನ್ನು ಏರುತ್ತಿದ್ದೇವೆ. ಮುಂದೆ ನಾವು ಬೇಡಿ ಆಂಜನೇಯನನ್ನು ನೋಡುತ್ತಿದ್ದೇವೆ. ಎಂತಹ ಬೇಡಿ ಆಂಜನೇಯ ಅಂದರೆ ಹನುಮಂತನಾಗಿರುವಂತಹ ಬೇಡಿ ಆಂಜನೇಯ, ಹನುಮಂತನ ಪ್ರಭುನಾಗಿರುವಂತಹ ಆ ರಾಮಚಂದ್ರ ದೇವರೇ ನಮ್ಮ ಶ್ರೀನಿವಾಸ. ಎಂತಹ ರಾಮಚಂದ್ರ ದೇವರು? ರಾಮ ಎಂಬುವಂತಹ ಶಬ್ದವೇ ಎಲ್ಲ ಪಾಪವನ್ನು ನಾಶ ಮಾಡುವಂತಹದ್ದು. ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು. ರಾಮ ಎಂಬುವಂತಹ ಶಬ್ದವೇ ನಮ್ಮ ಎಲ್ಲ ಪಾಪವನ್ನು ನಾಶ ಮಾಡುತ್ತೆ. ಅಂತಹ ರಾಮ ಎಂತಹ ರಾಮ ಅಂದರೆ ರಾಮಾಯಣದಲ್ಲಿ ಬಂದಿರುವಂತಹ ರಾಮ ಅಲ್ಲ, ರಾಮಾಯಣದ ಪೂರ್ವದಲ್ಲಿ ಇರುವಂತಹ ರಾಮ. ಅರ್ಥಾತ್ ನಾವು ಕೆಲವರು ಅಂದ್ಕೊಂಡಿರ್ತಾರೆ, ರಾಮಾಯಣ ಆ ಒಂದು ಆಗುವ ಸಮಯದಲ್ಲಿ ಒಂದು ರೂಪ ಪ್ರಾದುರ್ಭಾವವಾಯಿತು, ಅದೇ ರಾಮಚಂದ್ರ ದೇವರು, ಅದರ ಪೂರ್ವದಲ್ಲಿ ರಾಮದೇವರು ಎಲ್ಲಿದ್ರು ಅಂತ. ಸರ್ವಥಾ ಇಲ್ಲ. ರಾಮ ಎಂಬುವಂತಹ ಶಬ್ದ ಪರಮಾತ್ಮನ ಎಲ್ಲ ರೂಪಗಳು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರುವಂತಹ ರೂಪಗಳು. ರಾಮ ಎಂಬುವಂತಹ ಶಬ್ದ ಅನಾದಿ, ವೇದದಲ್ಲಿ ಉಲ್ಲೇಖಿತವಾಗಿರುವಂತಹ ಶಬ್ದ. ವೇದವೂ ಕೂಡ ರಾಮದೇವರನ್ನ ಸ್ತುತಿ ಮಾಡುತ್ತೆ. ಯಾವ ಮಂತ್ರ ಅಂತ ಪ್ರಾಯಶಃ ತಾವೆಲ್ಲರೂ ಕೇಳ್ತಿರ್ಬೋದು. ರುದ್ರನಾಮಕ ಎಂಬುವಂತಹ ರುದ್ರದೇವರಿಗೆ ನಾವು ಯಾವ ಮಂತ್ರ ಹೇಳ್ತೀವಿ ಅದು ರಾಮದೇವರ ಸ್ತುತಿ. ಇದು ನಮ್ಮ ಮಾಧವ ಸ್ವಾಮಿಗಳಲ್ಲಿ ವಿಶೇಷವಾಗಿ ನಮ್ಮ ಸತ್ಯಧರ್ಮ ತೀರ್ಥರು ನಮಗೆ ತೋರಿಸ್ಕೊಡ್ತಾರೆ ವ್ಯಾಖ್ಯಾನದಲ್ಲಿ. ಎಂತಹ ರುದ್ರ ಅಂದರೆ ಓಂ ನಮೋ ಭಗವತೆ ರುದ್ರಾಯ ನಮಸ್ತೆ ರುದ್ರಮನ್ಯವ ಉತೋತ ಇಷವೇ ನಮಃ ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ ನಮಃ. ಏನು ಮಂತ್ರ ಇದು? ನಮಸ್ತೆ ರುದ್ರಮನ್ಯವ ಉತೋ ಅಂದರೆ ನಿನ್ನ ಕೋಪಕ್ಕೆ ನಾನು ವಿಶೇಷವಾಗಿ ಪರಮಾತ್ಮ ನಿನ್ನನ್ನು ನಮಿಸುತ್ತಿದ್ದೇನೆ. ಅಂದರೆ ರಾಮದೇವರ ಒಂದು ನರಸಿಂಹದೇವರು. ಮತ್ತೊಂದರ್ಥ ರಾಮದೇವರು ರಾವಣನ ಮೇಲೆ ತಮ್ಮ ಕ್ರೋಧದಿಂದ ಒಂದು ಸಂಹಾರ ಮಾಡ್ತಾರೆ. ದುಷ್ಟನ ಜನರ ಮೇಲೆ ಪರಮಾತ್ಮ ಕ್ರೋಧವನ್ನು ತೋರಿಸ್ತಾನೆ. ನಮಸ್ತೆ ರುದ್ರಮನ್ಯವ ಉತೋತ ಇಷವೇ ನಮಃ. ಇಷವೇ ಅಂದರೆ ಒಂದು ಬಿಲ್ಲಿ, ನಾವು ಏನು ಆರೋಸ್ನ ಏನು ಇಟ್ಕೋತೀವಿ ಅಂದರೆ ಬಿಲ್ಲು ಬಾಣಗಳಲ್ಲಿ ಇರುವಂತಹ ಒಂದು ಇಶು. ಹಾಗೂ ನಮಸ್ತೆ ಅಸ್ತು ಧನ್ವನೆ, ಧನಸ್ಸಿಗೆ ನಾನು ನಮಿಸುತ್ತೇನೆ. ಬಾಹುಭ್ಯಾಂ, ನಿನ್ನ ಕೈಗಳಿಗೆ ನಾನು ನಮಿಸುತ್ತೇನೆ. ಯಾತ ಇಶು ಶಿವತಮ, ಎಂತಹ ಒಂದು ಬಿಲ್ಲು ಬಾಣಗಳು, ಎಂತಹ ಶ್ರೇಷ್ಠವಾಗಿರುವಂತಹ ಬಿಲ್ಲು ಬಾಣಕ್ಕೆ ನಾನು ನಮಿಸುತ್ತಿದ್ದೇನೆ ಅಂತ. ರುದ್ರ ನಾವು ಅನ್ಕೊಂಡಿದ್ದೇವೆ ರುದ್ರದೇವರ ಸ್ಮರಣೆ ಅಂತ, ಹಾಗೂ ಸರ್ವಥಾ ಸರಿ. ಅಂದರೆ ಒಂದು ರೀತಿಯಾಗಿ ರುದ್ರದೇವರ ಚಿಂತನೆ ಬರುತ್ತೆ, ಆದರೆ ಮುಖ್ಯವಾಗಿ ಈ ರುದ್ರ ಎಂಬುವಂತಹ ಮಂತ್ರದಲ್ಲಿ ರಾಮದೇವರ ಚಿಂತನೆ ಬರುತ್ತೆ. ನಾವೇನು ಮೃತ್ಯುಂಜಯ ಮಂತ್ರ ಅಂತ ನೋಡ್ತೀವಿ, ಅದು ರಾಮದೇವರ ಚಿಂತನೆಯೇ. ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ತ್ರ್ಯಂಬಕಂ ಯಜಾಮಹೆ ಒಂದರ್ಥ, 3 ಕಣ್ಣುಗಳು ಉಳ್ಳಂತಹ ನರಸಿಂಹದೇವರು ಒಂದರ್ಥ. ತ್ರ್ಯಂಬಕಂ 3 ತಾಯಿ ಉಳ್ಳಂತಹ ರಾಮದೇವರು. ಸತ್ಯಧರ್ಮ ಸ್ವಾಮಿಗಳ ಚಿಂತನೆ ಎಷ್ಟು ಅದ್ಭುತ. 3 ತಾಯಿ ಉಳ್ಳಂತಹ ರಾಮದೇವರನ್ನು ನಾವು ಯಜಾಮಹೆ ಪೂಜಿಸುತ್ತಿದ್ದೇವೆ. ಸುಗಂಧಿಂ ಪುಷ್ಟಿವರ್ಧನಂ, ಬಹಳ ಒಂದು ಒಳ್ಳೆಯ ಒಂದು ರೂಪವುಳ್ಳಂತಹ ರಾಮದೇವರು ನಮ್ಮ ಪುಷ್ಟಿಗಾಗಿ ಒಂದು ಕಾರ್ಯ ಮಾಡಲಿ. ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಸೌತೆಕಾಯಿಗಳು ಒಂದು ಬಳ್ಳಿಯ ಮೇಲೆ ಬೆಳೆಯುತ್ತೆ. ಆ ಸೌತೆಕಾಯಿನ ನಾವು ಕಿತ್ತಲಿಕ್ಕೆ ಬಹಳ ಸುಲಭವಾಗಿ ನಾವು ಕಿತ್ಬಿಡ್ಬೋದು, ಅಂದರೆ ಬಹಳ ಆಯಾಸವೇನು ಬೇಕಿಲ್ಲ. ಅದೇ ರೀತಿಯಾಗಿ ಉರ್ವಾರುಕಮಿವ ಬಂಧನಾತ್, ಉರ್ವಾರುಕ ಅಂದರೆ ಸೌತೆಕಾಯಿ ಹೇಗೆ ಸುಲಭವಾಗಿ ಕಿತ್ತಬಹುದು, ಅದೇ ರೀತಿಯಾಗಿ ಈ ಒಂದು ವ್ಯಕ್ತಿ ತ್ರ್ಯಂಬಕ ಎಂಬುವಂತಹ ವ್ಯಕ್ತಿ ನಮ್ಮನ್ನು
ಸಂಸಾರ ಸಾಗರದಿಂದ ಎತ್ತಲಿ ಅಂತ ಆ ಒಂದು ಚಿಂತನೆ. ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತ. ರುದ್ರದೇವರ ಚಿಂತನೆಗೆ ಪ್ರಾಯಶಃ ಇದು ಸರಿಯಾಗದದ್ದಲ್ಲ. ಅಂದರೆ ರುದ್ರದೇವರು ಕೂಡ ಜೀವರು, ಅಂದರೆ ಅವರು ಮುಕ್ತ ಜೀವರೇ. ಆದರೆ ರುದ್ರದೇವರಿಗೆ ನಮಗೆ ಮೋಕ್ಷ ಕೊಡಲಿಕ್ಕೆ ಅರ್ಹತೆ ಇಲ್ಲ ನಮ್ಮ ಮಧ್ವ ಸಿದ್ಧಾಂತದಲ್ಲಿ. ಪರಮಾತ್ಮನಿಗೆ ಮಾತ್ರ ಆ ಒಂದು ಯೋಗ್ಯತೆ ಇದೆ. ಆದ್ದರಿಂದ ಉರ್ವಾರಕವ ಬಂಧನಾತ್ ಅಂತ ನಾವು ನೋಡಿದಾಗ ಪರಮಾತ್ಮನ ಸ್ತುತಿ. ಪರಮಾತ್ಮನೇ ನಮ್ಮ ಒಂದು ಸಂಸಾರ ಸಾಗರದಿಂದ ವಿಶೇಷವಾಗಿ ಸುಲಭವಾಗಿ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ. ಅಂತಹ ಪರಮಾತ್ಮ ತ್ರ್ಯಂಬಕಂ, ರಾಮ ಶಬ್ದ, ರಾಮ ಎಂಬುವಂತಹ ರೂಪದಲ್ಲಿ ಇರುವಂತಹ ಆ ಒಂದು ಪರಮಾತ್ಮ, ಅಂತಹ ಪರಮಾತ್ಮ ನಮ್ಮಲ್ಲಿ ವಿಶೇಷವಾಗಿ ಅನುಗ್ರಹ ಮಾಡಿ ನಮ್ಮನ್ನ ರಕ್ಷಿಸಲಿ. ಅಂತಹ ರಾಮದೇವರೇ ಈ ಒಂದು ಪರ್ವತದಲ್ಲಿ ಇರುವಂತಹ ಶ್ರೀನಿವಾಸ ದೇವರು, ಆ ಕರುಣಾಳು ಸಮುದ್ರನಾಗಿರುವಂತಹ ಶ್ರೀನಿವಾಸ ದೇವರು. ಎಂತಹ ಶ್ರೀನಿವಾಸ ದೇವರು ಅಂದರೆ ನಮ್ಮ ಜಗನ್ನಾಥದಾಸರು ಹೇಳ್ತಾರೆ, ಶ್ರೀನಿವಾಸನ ಪೋಲ್ವ ಕರುಣಿಗಳೀನಳಿನ ಜಾಂಡದೊಳು ಕಾಣೆ ಪ್ರವೀಣನಾದವರರಸಿ ನೋಳ್ಪುದು ಶ್ರುತಿ ಪುರಾಣದೊಳು ದ್ರೋಣ ಭೀಷ್ಮ ಕೃಪಾದಿಗಳು ಕುರು ಸೇನೆಯೊಳಗಿರೆ ಅವರವ ಗುಣಗಳು ಏನು ನೋಡದೆ ಪಾಲಿಸಿದ ಪರಮಾತ್ಮ ಪರಗತಿಯ. ಶ್ರೀನಿವಾಸ ಎಂಬುವಂತಹ ಒಂದು ಪರಮಾತ್ಮನ ರೂಪದಂತೆ ಇರುವಂತಹ ಒಂದು ಕರುಣಾಳುಗಳು ಈ ನಳಿನ ಜಾಂಡದೊಳು ಕಾಣೆ. ಬ್ರಹ್ಮಾಂಡದಲ್ಲಿ ಯಾರೂ ಇಲ್ಲ. ವೆಂಕಟೇಶ ಸಮೋದೇವೋ ನ ಭೂತೋ ನ ಭವಿಷ್ಯತಿ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ಪರಮಾತ್ಮನ ಸ್ಥಾನ, ಪರಮಾತ್ಮನ ನಾಮ, ಪರಮಾತ್ಮನ ರೂಪದಂತೆ ಇರುವಂತಹ ಎಲ್ಲ ರೂಪ ಯಾವ ದೇವತೆಗಳು ಪರಮಾತ್ಮನಂತೆ ಇಲ್ಲ. ಅಂತಹ ಕರುಣಾಳುಗಳು. ಎಂತಹ ಪರಮಾತ್ಮನ ಕರುಣ ಎಷ್ಟು ಅಂದರೆ ದ್ರೋಣ ಭೀಷ್ಮ ಕೃಪಾದಿಗಳು, ದ್ರೋಣ ಭೀಷ್ಮ ಕೃಪಾಚಾರ್ಯರು ಎಲ್ಲರೂ ಸಾತ್ವಿಕ ಜೀವರು. ಆದರೂ ಒಂದು ದುಸ್ಸಂಗದಿಂದ ಪ್ರಭಾವದಿಂದ ಕುರುಸೇನೆಗೆ ತಾವು ಸೇರುತ್ತಾರೆ. ಆದರೂ ಕೂಡ ಆ ಎಲ್ಲ ಅವಗುಣಗಳನ್ನು ನೋಡದೆ ಪರಮಾತ್ಮ ಅವರಿಗೆ ವಿಶೇಷವಾಗಿ ಶರಣಾಗತಿ ಪರಗತಿ ಎಂಬುವಂತಹದ್ದನ್ನು ತಾನು ಕೊಡುತ್ತಾನೆ. ಭೀಷ್ಮಾಚಾರ್ಯರಿಗೆ ವಿಶೇಷವಾಗಿ ಶರಮಂಚದಲ್ಲಿ ಇದ್ದರೂ ವಿಷ್ಣು ಸಹಸ್ರನಾಮಾದಿ ಗ್ರಂಥಗಳ ಉಪದೇಶದ ಮೂಲಕವಾಗಿ ಅವನ ಸಮೀಪದಲ್ಲೇ ಭೀಷ್ಮ ಏಕಾದಶಿ ಆ ಒಂದು ಸಮಯದಲ್ಲಿ ಪ್ರಾಣ ತ್ಯಾಗವನ್ನು ಮಾಡಿಸ್ತಾನೆ. ಅಂತಹ ಪರಮಾತ್ಮ ಎಂತಹ ಪರಮಾತ್ಮ ಅಂದರೆ ಭೀಷ್ಮಾಚಾರ್ಯರಿಗೆ ಸ್ವತಃ ಪುತ್ರರಿಲ್ಲದಿದ್ದರೂ ಎಲ್ಲ ಭಗವದ್ಭಕ್ತರಿಂದ ಭೀಷ್ಮಾಚಾರ್ಯರಿಗೆ ಭೀಷ್ಮ ತರ್ಪಣೆಯನ್ನು ಕೊಡಿಸ್ತಾನೆ. ಅಂದರೆ ಪರಮಾತ್ಮ ಪರಗತಿ ಕೊಡುತ್ತಾನೆ. ಪರಮಾತ್ಮವನ್ನ ನಾವು ವಿಶೇಷವಾಗಿ ನಂಬಿದಾಗ ಎಂತಹ ಪರಮಾತ್ಮ ಅಂದರೆ ಪರಮಾತ್ಮನೆಂಬುವಂತಹ ಆ ಒಂದು ಪದ್ಮನಾಭನೆಂಬ ದೊಡ್ಡ ಪತ್ರನಿರುವಾಗ ಈ ದೊಡ್ಡ ಪತ್ರರು ಏಕೆ ಅಂತ ನಾವು ಉಗಾಭಾಗದಲ್ಲಿ ನೋಡ್ತೀವಿ. ಅಂದರೆ ಪರಮಾತ್ಮ ಎಂಬುವಂತಹ ಪುತ್ರ, ಪರಮಾತ್ಮ ಎಂಬುವಂತಹ ಒಂದು ಸಂಬಂಧ, ಪರಮಾತ್ಮನ ಸಂಬಂಧ ಇದ್ದಾಗ ಈ ನರ ಸಂಬಂಧ ಯಾವುದೂ ಬೇಕಾಗಿಲ್ಲ ಅಂತ ದಾಸರು ಎಲ್ಲ ಸದಾಕಾಲ ಹೇಳುತ್ತಿದ್ದಾರೆ. ಅಂತಹ ಪರಮಾತ್ಮ ವಿಶೇಷವಾಗಿ ನಮ್ಮನ್ನು ನೋಡಿಕೊಳ್ಳುತ್ತಾನೆ. ಅಂತಹ ಶ್ರೀನಿವಾಸನ ದರ್ಶನಾರ್ಥವಾಗಿ ನಾವು ಬೆಟ್ಟವನ್ನು ಏರುತ್ತಿದ್ದೇವೆ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಿದ್ದೇವೆ. ಅಲ್ಲಿರುವಂತಹ ಎಲ್ಲ ಕಲ್ಲುಗಳನ್ನು ನೋಡುತ್ತಿದ್ದೇವೆ, ಪಕ್ಷಿ ಪ್ರಾಣಿಗಳನ್ನು ನೋಡುತ್ತಿದ್ದೇವೆ, ಎಲ್ಲ ಋಷಿಮುನಿಗಳು, ಅವರಲ್ಲಿರುವಂತಹ ನಮ್ಮ ಶ್ರೀನಿವಾಸ ದೇವರನ್ನು ನಾವು ನೋಡಿಕೊಳ್ಳುತ್ತಾ ಆ ಒಂದು ಮಾಡಬೀದಿಯ ಪ್ರದಕ್ಷಿಣೆ ಬರುತ್ತಿದ್ದೇವೆ. ಆ ಒಂದು ಪೂರ್ವ ಮಾಡಬೀದಿಯಲ್ಲಿ ಬಂದಾಗ ಸ್ವಾಮಿ ಪುಷ್ಕರಣಿ ಸ್ನಾನವನ್ನು ಮಾಡಿ ಅಲ್ಲಿರುವಂತಹ ಸಕಲ ನದ್ಯಾಭಿಮಾನಿ ದೇವತೆಗಳಿಗೆ ನಾವು ಅಭಿನಮಿಸಿ ನಾವು ವ್ಯಾಸರಾಜರ ಆತ್ಮಿಕ ಮಂಟಪವನ್ನು ನೋಡಿ ನಾವು ಭೂವರಾಹನ ದರ್ಶನಾರ್ಥವಾಗಿ ನಾವು ಬಂದಿದ್ದೇವೆ. ಎಂತಹ ಭೂವರಾಹ ದೇವರು ಅಂದರೆ ಸಮಸ್ತ ಭೂಮಂಡಲ ದಾರಿಯಾಗಿರುವಂತಹ ಆ ಒಂದು ಭೂವರಾಹ ದೇವರು. ಲೌಕಿಕದ ಆಸೆ ಎಂಬುವಂತಹ ಲೌಕಿಕದ ಆಸೆಗೆ ಸಾಂಕೇತವಾಗಿರುವಂತಹ ಹಿರಣ್ಯಾಕ್ಷ, ಹಿರಣ್ಯ ಕಣ್ಣು ಅಂದರೆ ಚಿನ್ನದ ಕಣ್ಣು, ಚಿನ್ನದ ಮೇಲಿರುವಂತಹ ಆ ಒಂದು ಕಣ್ಣು, ಆ ಒಂದು ಆಸೆಯನ್ನು ಸಂಹಾರ ಮಾಡಿದಂತಹ ಭೂವರಾಹ ಮೂರ್ತಿ. ಅಂತಹ ನಮ್ಮಲ್ಲಿರುವಂತಹ ಆ ಎಲ್ಲ ಲೋಕದ ಆಸೆಗಳನ್ನು ಸಂಹಾರ ಮಾಡುವಂತಹ ಆ ಒಂದು ಭೂವರಾಹ ದೇವರನ್ನು ನಾವು ನೋಡಿ ವಿಶೇಷವಾಗಿ ಅಭಿನಮಿಸಿ ನಾವು ಒಂದು ದೇವಸ್ಥಾನವನ್ನು ನಾವು ಪ್ರವೇಶಿಸುತ್ತಿದ್ದೇವೆ. ಸ್ಥೂಲ ಶರೀರಕ್ಕೆ ಪ್ರತಿರೂಪದಂತಿರುವ ಹಿತ್ತಾಳೆ ಬಾಗಿಲನ್ನು ದಾಟಿದ್ದೇವೆ. ಧ್ವಜಸ್ತಂಭ ಬಲಿಪೀಠವನ್ನು ನೋಡಿ ನಮಸ್ಕರಿಸಿ ಅನಿರುದ್ಧ ದೇಹಕ್ಕೆ ಪ್ರತಿರೂಪದಂತಿರುವ ಆ ಬೆಳ್ಳಿ ಬಾಗಿಲನ್ನು ದಾಟಿದ್ದೇವೆ. ಎಡಗಡೆ ಇರುವಂತಹ ವರದರಾಜ, ಬಲಗಡೆ ಇರುವಂತಹ ಯೋಗ ನರಸಿಂಹದೇವರನ್ನು ನಾವು ವಿಶೇಷವಾಗಿ ಅಭಿನಮಿಸಿ ಲಿಂಗದೇಹಕ್ಕೆ ಪ್ರತಿರೂಪದಂತಿರುವ ಚಿನ್ನದ ಬಾಗಿಲನ್ನು ದಾಟಿದ್ದೇವೆ. ಗರುಡ ದೇವರು ಅಲ್ಲಿರುವಂತಹ ಜಯಾವಿಜಯರನ್ನು ನಾವು ವಿಶೇಷವಾಗಿ ನಾವು ನಮಸ್ಕರಿಸಿ 3 ಆವರಣಕ್ಕೆ ಪ್ರತಿರೂಪದಂತಿರುವ ಆ ಒಂದು ಆವರಣಗಳನ್ನು ನಾವು ದಾಟುತ್ತಿದ್ದೇವೆ. ತಮೋಗುಣಕ್ಕೆ ಪ್ರತಿರೂಪದಂತಿರುವ ಆ ಒಂದು ಮೊದಲನೇ ಆವರಣವನ್ನು ದಾಟಿ, ರಜೋಗುಣಕ್ಕೆ ಪ್ರತಿರೂಪದಂತಿರುವ 2ನೇ ಆವರಣವನ್ನು ದಾಟಿ, ಸತ್ವಗುಣಕ್ಕೆ ಪ್ರತಿರೂಪದಂತಿರುವ ಆ ಒಂದು 3ನೇ ಆವರಣವನ್ನು ದಾಟಿ ಆ ಗರ್ಭಗುಡಿ, ಸ್ವರೂಪ ದೇಹಕ್ಕೆ ಪ್ರತಿರೂಪದಂತಿರುವ ಆ ಗರ್ಭಗುಡಿಯನ್ನು ನಾವು ಪ್ರವೇಶಿಸುತ್ತಿದ್ದೇವೆ. ಅಲ್ಲಿರುವಂತಹ 11 ಅಡಿ ಎತ್ತರದ ಬಿಂಬಸ್ವರೂಪನಾಗಿರುವಂತಹ ಆ ಒಂದು ಶ್ರೀನಿವಾಸ ದೇವರ ಪ್ರತಿಮೆಯನ್ನು ನೋಡುತ್ತಿದ್ದೇವೆ. ಪ್ರಾತಃ ಕಾಲದಲ್ಲಿ ಈ ಒಂದು ಬಿಂಬನಾದ ಶ್ರೀಹರಿಯನ್ನು ನೋಡಿದಾಗ ಮಗುವಿನ ರೂಪದಲ್ಲಿರುವಂತಹ ಆಕಾರ ಕಾಣಿಸುತ್ತೆ, ಮಧ್ಯಾಹ್ನ ರೂಪದಲ್ಲಿ ಯೌವನಾಕಾರ ಕಾಣಿಸುತ್ತೆ, ಸಾಯಂಕಾಲದಲ್ಲಿ ಈ ಒಂದು
ಮುದುಕನ ಆಕಾರ ಕಾಣಿಸುತ್ತೆ ಅಂತ ನಾವು ವಿಶೇಷವಾಗಿ ಪರಮಾತ್ಮನನ್ನು ನಾವು ಧ್ಯಾನಿಸುತ್ತಿದ್ದೇವೆ. ಅಂತಹ ಬಿಂಬನಾದ ಶ್ರೀಹರಿಯನ್ನು ನೋಡಿಕೊಂಡು ನಮಗೆ ಆಪಾದ ಮೂಳಿ ಪರ್ಯಂತ ವರ್ಣೆಯನ್ನು ನಾವು ಮಾಡಿಕೊಳ್ಳುತ್ತಾ ಅವನನ್ನು ವಿಶೇಷವಾಗಿ ಸ್ತುತಿಸುವ ಒಂದು ಪ್ರಯತ್ನವನ್ನು ಮಾಡೋಣ. ಧ್ವಜ ವಜ್ರಾಂಕುಶ ರೇಖಾಂಕಿತವಾದ ಪರಮಾತ್ಮನ ದಿವ್ಯ ಪಾದವನ್ನು ನಾವು ನೋಡುತ್ತಿದ್ದೇವೆ. ಎಂತಹ ಪಾದ! ಆ ಒಂದು ಬಲಿಯ ಪಾದವನ್ನು ಮೆಟ್ಟಿದ ಪಾದ, ಆ ಕಾಳಿಂಗನನ್ನು ಉದ್ಧರಿಸಿದ ಪಾದ, ಆ ಹಲ್ಲಿಗೆ ಆ ಒಂದು ಶಿಲಾವಿಮೋಚನ ಮಾಡಿರುವಂತಹ ಪಾದ, ದಿವ್ಯವಾದ ಪರಮಾತ್ಮನ ಪಾದ, ಗಯಾಸುರನನ್ನು ಸಂಹರಿಸಿದಂತಹ ಪರಮಾತ್ಮನ ದಿವ್ಯ ಪಾದ, ಆ ಪಾದದ ನಖಗಳನ್ನು ನೋಡುತ್ತಿದ್ದೇವೆ, ಟೊಂಕವನ್ನು ನೋಡುತ್ತಿದ್ದೇವೆ, ಪೀತಾಂಬರ ಹುಟ್ಟಿದಂತಹ ಒಂದು ಕಟಿಯನ್ನು ನೋಡಿ ಕಟಿಸೂತ್ರವನ್ನು ನೋಡುತ್ತಿದ್ದೇವೆ. ಒಂದು ಕೈ ಕಟಿಯ ಮೇಲಿದೆ, ಮತ್ತೊಂದು ಕೈ ವರದ ಹಸ್ತದಲ್ಲಿದೆ. ಇದು ಏನು ಸಾಂಕೇತಿಕ ಅಂದರೆ, ನನ್ನ ಪಾದವನ್ನು ನೋಡುವಂಥ ಪರಮಾತ್ಮ ಕೆಳಗೆ ತೋರಿಸ್ತಿದ್ದಾನೆ. ಪಾದವನ್ನು ಸೇವಿಸಿ ಪರಮಾತ್ಮನ ದಿವ್ಯವಾದ ಪಾದವನ್ನು ನಾವು ಸೇವಿಸಿದಾಗ ಏನಾಗುತ್ತೆ, ಈ ಸಂಸಾರ ಸಾಗರ ನಮ್ಮ ಕಟಿಯ ಮಾತ್ರ ಆಗುತ್ತೆ. ಬಹಳ ಸುಲಭವಾಗತ್ತೆ ಈ ಒಂದು ಸಂಸಾರ ಸಾಗರವನ್ನು ದಾಟಲಿಕ್ಕೆ ಅಂತ ಪರಮಾತ್ಮ ಹೇಳ್ಕೊಡ್ತಿದ್ದಾನೆ. ಕೌಸ್ತುಭ ಹಾರವನ್ನು ನೋಡುತ್ತಿದ್ದೇವೆ, ವಕ್ಷಸ್ಥಳದಲ್ಲಿರುವಂತಹ ಶ್ರೀಭೂದೇವಿಯರು, ಶ್ರೀವತ್ಸಾಂಕಿತ ಚಿಹ್ನೆ, ಶಂಖಚಕ್ರಗಳನ್ನು ನೋಡುತ್ತಿದ್ದೇವೆ, ಕರ್ಣಕುಂಡಲ, ಮಂದಹಾಸದಂತಿರುವಂತಹ ಪರಮಾತ್ಮನ ಮುಖವನ್ನು ನೋಡುತ್ತಿದ್ದೇವೆ, ಕಂಬು ಸಮಾನ ಕಂಠ, 3 ರೇಖೆಗಳುಂತಹ ಕಂಠವನ್ನು ನೋಡುತ್ತಿದ್ದೇವೆ, ಮಂದಹಾಸವನ್ನು ನೋಡಿ ಪರಮಾತ್ಮನ ದಿವ್ಯವಾದ ಮುಖವನ್ನು ನೋಡುತ್ತಿದ್ದೇವೆ. ಪರಮಾತ್ಮ ಅರವಿಂದಾಕ್ಷ, ಬಹಳ ದೊಡ್ಡ ಕಮಲದಂತಿರುವಂತಹ ಕಣ್ಣುಗಳು, ಬೆಣ್ಣೆಯಂತಹ ಒಂದು ನಮಗೆ ಶಬ್ದಗಳೇ ಬರಲ್ಲ ಪರಮಾತ್ಮನ ಒಂದು ದಿವ್ಯವನ ರೂಪವನ್ನು ನೋಡಿದಾಗ. ಕೇಶವ, ಬಹಳ ಸುಂದರವಾಗಿರುವಂತಹ ಕೂದಲುವಂತಹ ಪರಮಾತ್ಮ, ಕಿರೀಟ ಕುಂಡಲಗಳನ್ನು ನೋಡಿ ಪರಮಾತ್ಮನ ದಿವ್ಯವಾದ ಆಪಾದ ಮೊಳಿ ಪರ್ಯಂತ ಒಂದು ನೋಡುತ್ತಿದ್ದೇವೆ. ಈ ಒಂದು ರೂಪದಲ್ಲಿ ನಾವು ಎಲ್ಲ ದಶಾವತಾರದ ಚಿಂತನೆಯನ್ನು ಮಾಡಿಕೊಳ್ಳಬಹುದು. ಸಕಲ ರೂಪಗಳು ಎಲ್ಲ ಈ ಒಂದು ಶ್ರೀನಿವಾಸ ದೇವರಲ್ಲಿ ಇದೆ. ಇಂತಹ ಕೃಷ್ಣಾತ್ಮಕವಾಗಿರುವಂತಹ ನಮ್ಮ ಶ್ರೀನಿವಾಸ ದೇವರನ್ನು ನೋಡಿಕೊಂಡು ಒಂದು ಸಂಕ್ಷಿಪ್ತವಾದ ಒಂದು ಮಾನಸ ಪೂಜೆಯನ್ನು ನಾವು ಸಮರ್ಪಿಸೋಣ. ಗೋಳಕಗಳು ರಮಾರಮಣ ನಿಜ ಆಲಯಗಳು. ನಮ್ಮ ಶರೀರ ಎಂಬುವಂತಹ ಒಂದು ಗೋಳಕವೇ ಪರಮಾತ್ಮನ ಆಲಯ. ಅನುದಿನದಿ ಸಂಪ್ರಕ್ಷಾಲನೆಯ ಸನ್ಮಾರ್ಜನವು. ನಾವು ಮಾಡುವಂತಹ ದಿನಾಗಲೂ ಮಾಡುವಂತಹ ಒಂದು ಸ್ನಾನಾದಿ ಕರ್ಮಗಳೇ ಪರಮಾತ್ಮ ನಿನಗೆ ಒಂದು ಸನ್ಮಾರ್ಜನ, ನಿನಗೆ ಅಭಿಷೇಕ. ಕರಣಗಳು ದೀಪಗಳು. ನನ್ನ ಕರಣಗಳು ಅಂದರೆ ನಮ್ಮ ಜ್ಞಾನ ಕರ್ಮೇಂದ್ರಿಯಗಳು ಇರುವಂತಹ ಸ್ಥಳಗಳು, ಆ ಎಲ್ಲ ಕರಣಗಳು ನಿನಗೆ ದೀಪಗಳು. ಸಾಲುತತ್ವದ ವಿಷಯಗಳು ಸಮ್ಮೇಳನವೇ ಪರ್ಯಂಕ. ಈ ಜ್ಞಾನ ಕರ್ಮೇಂದ್ರಿಯಗಳಲ್ಲಿ ಬರುವಂತಹ ಆ ಎಲ್ಲ ವಿಷಯಗಳು, ಆ ವಿಷಯಗಳ ಸಮ್ಮೇಳನವೇ ನಿನಗೆ ಒಂದು ಪರ್ಯಂಕ ಅಂದರೆ ಮಲಗಲಿಕ್ಕೆ ಒಂದು ಸ್ಥಳ. ಹಾಗೂ ತತ್ಸುಖದ ಏಳಿಗೆಯ ಸುಪ್ಪತ್ತಿಗೆ, ಅದರಲ್ಲಿ ಬರುವಂತಹ ಒಂದು ಸುಖ ಏನಿದೆಯೋ ನಿನಗೆ ಒಂದು ಹಾಸಿಗೆ. ಆತ್ಮನಿವೇದನವೇ ವಸನ. ನಿನಗೆ ಈ ಎಲ್ಲ ಕರ್ಮಗಳನ್ನು ನನ್ನ ಇಡೀ ಜೀವನವನ್ನೇ ಸಮರ್ಪಣೆ ಮಾಡಿ ನನ್ನಲ್ಲಿ ಆತ್ಮನಿವೇದನೆಯನ್ನು ನಾನು ಯಥಾಮತಿ ಮಾಡಿಕೊಳ್ಳುತ್ತಿದ್ದೇನೆ. ಈ ಆತ್ಮನಿವೇದನೆಯೇ ನಿನಗೆ ಒಂದು ವಸನ. ಪಾಪಕರ್ಮವು ಪಾದುಕೆಗಳು. ನಾನು ಮಾಡಿದಂತಹ ಎಲ್ಲ ಪಾಪಕರ್ಮವೇ ನಿನ್ನ ಪಾದುಕೆ. ಅಂತಹ ಪಾದುಕೆಯನ್ನು ನೀನು ತುಳಿದು ಅಲ್ಲಿರುವಂತಹ ಎಲ್ಲ ಪಾಪಗಳನ್ನು ನಾಶ ಮಾಡಿ ನಿರ್ಬೀಜವಾಗಿ ಮಾಡು, ಮತ್ತೆ ಬೆಳೆಯದಂತೆ ಮಾಡು. ಅನುಲೇಪನವೇ ಸತ್ಪುಣ್ಯ. ಪುಣ್ಯವೆಂಬುವಂತಹ ಒಂದು ಗಂಧವನ್ನು ನಾನು ಸಮರ್ಪಣೆ ಮಾಡುತ್ತಿದ್ದೇನೆ. ಶಾಸ್ತ್ರಾಲಾಪನವೇ ಶ್ರೀ ತುಳಸಿ. ನಿನ್ನ ಸಕಲ ಶಾಸ್ತ್ರಗಳು, ಹರಿಕಥಾಮೃತ ಸಾರಾದಿ ಕನ್ನಡದಲ್ಲಿರುವಂತಹ ನಿನ್ನ ವಿಶೇಷವಾದ ಶಾಸ್ತ್ರಗಳು, ಮಧ್ವಾಚಾರ್ಯರ ಗ್ರಂಥಗಳು, ರಾಘವೇಂದ್ರ ಸ್ವಾಮಿಗಳ, ವ್ಯಾಸರಾಜರ ಎಲ್ಲ ಗ್ರಂಥಗಳ ಆಲಾಪನವೇ ನಿನಗೆ ಒಂದು ತುಳಸಿ ಎಂಬುವಂತಹ ಸಮರ್ಪಣೆ ಮಾಡುತ್ತಿದ್ದೇನೆ. ಸುಮನೋವೃತ್ತಿಗಳೇ ಸುಮನ. ನನ್ನ ಮನದ ಒಳ್ಳೆಯ ವೃತ್ತಿಗಳನ್ನು ನಿನಗೆ ಪುಷ್ಪರೂಪದಲ್ಲಿ ಸಮರ್ಪಣೆ ಮಾಡುತ್ತಿದ್ದೇನೆ. ಕೋಪಧೂಪವು. ನನ್ನಲ್ಲಿರುವಂತಹ ಕೋಪ ಎಂಬುವಂತಹ ದೋಷ ನಿನಗೆ ಒಂದು ಧೂಪದ ರೂಪದಲ್ಲಿ ನಾನು ಸಮರ್ಪಣೆ ಮಾಡುತ್ತಿದ್ದೇನೆ. ಭಕ್ತಿ ಎಂಬುವಂತಹ ಭೂಷಣ ಸಮರ್ಪಣೆ ಮಾಡುತ್ತಿದ್ದೇನೆ. ದೀಪ ಎಂಬುವಂತಹ ಒಂದು ವ್ಯಾಪಿಸಿದ ಸದ್ಬುದ್ಧಿ ಛತ್ರವು, ಸದ್ಬುದ್ಧಿ ಎಂಬುವಂತಹ ಛತ್ರವನ್ನು ಹಿಡಿಯುತ್ತಿದ್ದೇನೆ. ದೀಪವೇ ಸುಜ್ಞಾನ. ದೀಪ ಎಂಬುವಂತಹ ಸುಜ್ಞಾನ ಎಂಬುವಂತಹ ದೀಪವನ್ನು ನಾನು ನಿನಗೆ ಬೆಳಗುತ್ತಿದ್ದೇನೆ. ಆರಾರ್ತಿಗಳೇ ಗುಣಕಥನ. ನಿನ್ನ ಗುಣಕಥನವನ್ನು ನಾವು ಇಷ್ಟೊತ್ತು ಮಾಡಿರುವಂತಹ ಈ ಎಲ್ಲ ಕಥನವೇ ನಿನಗೆ ಆರತಿ. ಮನವಚನ ಕಾಯಿಕ ಪ್ರದಕ್ಷಿಣೆ. ಮನ ವಚನ ಇಂದ ಬಂದಿರುವಂತಹ ಎಲ್ಲ ಕಾರ್ಯಗಳೇ ನಿನಗೆ ಒಂದು ಪ್ರದಕ್ಷಿಣೆ. ಅಂತಹ ಪರಮಾತ್ಮ, ಸರ್ವತ್ರ ವ್ಯಾಪಕನಾಗಿರುವಂತಹ ಪರಮಾತ್ಮ, ವನರುಹೇಕ್ಷಣ, ಕಮಲಾಕ್ಷನಾಗಿರುವಂತಹ ಈ ಪರಮಾತ್ಮ ನಿನಗೆ ಈ ಒಂದು ಪುಣ್ಯವನ್ನು ನಾವು ಸಮರ್ಪಣೆ ಮಾಡುತ್ತಿದ್ದೇನೆ. ಇದನ್ನು ಅರ್ಪಿಸಿ ಮೋದಿಸುತ್ತ ಸತತ ನನ್ನ ಸದಾಕಾಲ ನಾನು ಖುಷಿಯಿಂದ ನಾನು ನನ್ನ ಜೀವನವನ್ನು ನಿನಗೆ ಅರ್ಪಣೆ ಮಾಡುತ್ತಿದ್ದೇನೆ. ಈ ಒಂದು ಮಾನಸ ಪೂಜಾ ಸಮಯದಲ್ಲಿ ಅಷ್ಟೇ ಅಲ್ಲ, ಸದಾಕಾಲ ನಿನ್ನನ್ನು ಇದೇ ರೀತಿಯಾಗಿ ಚಿಂತನೆ ಮಾಡುವಂತಹ ಒಂದು ಭಾಗ್ಯ ಕೊಡು. ಯಾಕೆಂದರೆ ಇದಮೇವ ಸಾಧನ ಮೀರಿತಂ. ಇದೇ ಒಂದು ಸಾಧನೆ. ನನ್ನಲ್ಲಿರುವಂತಹ ಪರಮಾತ್ಮನಿಗೆ ನಾನು ಮಾಡುವಂತಹ ಎಲ್ಲ ಕರ್ಮಗಳೇ ಪೂಜೆ ಎಂಬುವಂತಹ ಚಿಂತನೆ ಬಂದರೆ ಅದೇ ನಿಜವಾದ ಸಾಧನೆ. ಈ ಒಂದು ಸಾಧನೆ ಬರಲಿ ಅಂತ ನಾವು ವಿಶೇಷವಾಗಿ ಪರಮಾತ್ಮನನ್ನು ಸ್ತುತಿಸಿ ಪರಮಾತ್ಮನನ್ನು ಗುಣಗಾನವನ್ನು ಮಾಡಿ ನಮ್ಮ ಮಾನಸ ಯಾತ್ರೆಯನ್ನು ಮುಗಿಸೋಣ.
ಎಂತಹ ಪರಮಾತ್ಮ ಅಂದರೆ ಅವನಿಗೆ ಎಲ್ಲವನ್ನು ನಾವು ಸಮರ್ಪಣೆ ಮಾಡಬೇಕು. ಎಂತಹ ರೀತಿಯಲ್ಲಿ ಅಂದರೆ ತಿಂಗಳವನಲ್ಲ ಶ್ರೀನಿವಾಸ, ವತ್ಸರಂಗಳವನಲ್ಲ ಶ್ರೀನಿವಾಸ, ರಾಜಂಗಳ ಸವಡಿಪೆ ಶ್ರೀನಿವಾಸ, ಭವಂಗಳ ದಾಟುವೆ ಶ್ರೀನಿವಾಸ. ಪರಮಾತ್ಮ ತಿಂಗಳವನಲ್ಲ ಅಂದರೆ ಜ್ಯೇಷ್ಠನಲ್ಲ ನಾನು, ವತ್ಸರಂಗಳವನಲ್ಲ. ಎಂತಹ ವತ್ಸರಗಳು ಅಂದರೆ ವಿಭವ ಅಂದರೆ ವೈಭವಪೂರ್ಣನಾದವನಲ್ಲ ನಾನು, ಪ್ರಮೋದ ಅಂದರೆ ಆನಂದಪೂರ್ಣನಾದವನಲ್ಲ ನಾನು, ವಿಕ್ರಮ ಧೈರ್ಯಶಾಲಿ ಆದವನಲ್ಲ ನಾನು, ಸರ್ವಜಿತ್ ಅಲ್ಲ ನಾನು, ಸರ್ವಾಧಾರಿ ಅಲ್ಲವೂ ನಾನು. ಅಂದರೆ ಪ್ರಸನ್ನ ವೆಂಕಟದಾಸರು ಏನು ಮಾಡಿದ್ದಾರೆ ಅಂದರೆ ತಿಂಗಳಿನ ಹೆಸರುಗಳು ವತ್ಸರಗಳ ಹೆಸರುಗಳನ್ನು ತಗೊಂಡುಕೊಂಡು ತಮ್ಮಲ್ಲಿರುವಂತಹ ಯಾವ ಒಂದು ದಾಸಭಾವವನ್ನು ತೋರಿಸ್ಕೊಡ್ತಿದ್ದಾರೆ. ಅಂದರೆ ತಿಂಗಳವನಲ್ಲ ಅಂದರೆ ಜ್ಯೇಷ್ಠನಲ್ಲ, ಜ್ಯೇಷ್ಠ ಮಾಸ ಜ್ಯೇಷ್ಠನಲ್ಲ. ಅದೇ ರೀತಿಯಾಗಿ ವಿಭವನಲ್ಲ, ವತ್ಸರಂಗಳವನಲ್ಲ ಅಂದರೆ ಅಥವಾ ಮತ್ತೊಂದರ್ಥ ತಿಂಗಳೂ ಅಲ್ಲ, ವತ್ಸರ ಅಲ್ಲ, ಸದಾಕಾಲ ನಿನ್ನ ಸ್ಮರಣೆ ಮಾಡ್ತೀನಿ ನಾನು. ನನ್ನಲ್ಲಿ ಯಾವ ವೈಭವವಿಲ್ಲ, ಆದರೆ ನಾನು ಏನು ಮಾಡ್ತೀನಿ ಅಂದರೆ ರಾಜಂಗಳ ಸವಡಿಪೆ ಶ್ರೀನಿವಾಸ, ನಿನ್ನ ಅರಮನೆಯ ಒಂದು ಹೊಸ್ತಿಲನ್ನು ನಾನು ವಿಶೇಷವಾಗಿ ನಾನು ಬರೆಸಿ ಆ ಒಂದು ಸೇವೆಯನ್ನು ಮಾಡ್ತೇನೆ ಶ್ರೀನಿವಾಸ. ಅದರಿಂದ ನನ್ನ ಭವಂಗಳ ದಾಟುವೆ, ಅದರಿಂದ ನಾನು ಭವಸಮುದ್ರವನ್ನು ದಾಟುತ್ತಿದ್ದೇವೆ ಅಂತ ನಾವು ವಿಶೇಷವಾಗಿ ಶ್ರೀನಿವಾಸ ದೇವರಲ್ಲಿ ಪ್ರಾರ್ಥಿಸೋಣ. ಸಕಲವನ್ನು ನಾವು ಪರಮಾತ್ಮನಿಗೆ ಸಮರ್ಪಿಸೋಣ. ನಮ್ಮ ಬಡೆ ಸಾಹೇಬ್ ಎಂಬುವಂತಹ ಒಂದು ಹರಿದಾಸರು ಅಂದರೆ ರಾಮದಾಸರು ಅಂತ ನಾವು ಪ್ರಖ್ಯಾತರಾಗಿರುವಂತಹ ಒಂದು ದಾಸರು ಬರೆದಿರುವಂತಹ ಕೃತಿಯನ್ನು ನಾವು ಹೇಳಿ ಈ ಒಂದು ಮಾನಸಯಾತ್ರೆಯನ್ನು ಸಮರ್ಪಿಸೋಣ. ವಿಶೇಷವಾಗಿರುವಂತಹ ಕೃತಿ, ಬಹಳ ಅದ್ಭುತ. ಎಲ್ಲನು ನಿನಗೆ ಕೂಡಿಟಯ ಹರಿಪುಲ್ಲನಾಭದಯ ಮಾಡಯ್ಯ, ಖುಲ್ಲನು ನಾಬಲು ಎಲ್ಲಿಯೂ ಸಲ್ಲದೆ ತಳ್ಳನಿಸುತ ನಿನ್ನ ಬಲವೆಂದೇ ದೇವದೇವ. ಎಲ್ಲನು ನಿನಗೆ ಕೂಡಿಟಯ ಹರಿಪುಲ್ಲನಾಭದಯ ಮಾಡಯ್ಯ, ದೃಢಗುಣ ಎನ್ನೊಳಿಲ್ಲಯ್ಯ ಬಲು ನುಡಿಹೀನ ನಾ ಕಡು ಪಾಪಯ್ಯ. ನಡೆ ನುಡಿ ಇಲ್ಲದೆ ಕಡೆನೊಂದಿಗೆ ನಿಮ್ಮನ್ ಹುಡುಕುತ ತಿರುಗುವೆ ಜಡರಾಕ್ಷನೆ ಪೊರೆ. ಎಲ್ಲನು ನಿನಗೆ ಕೂಡಿಟಯ್ಯ ಹರಿಪುಲ್ಲನಾಭದಯ ಮಾಡಯ್ಯ, ಶರಣಾಗತ ವತ್ಸಲನೆಂದು ನಿನ್ನ ಮೊರೆಯ ಹೊಕ್ಕೆನಯ ದಯಾ ಸಿಂಧು. ಮೊರೆ ಕೇಳು ಭಕ್ತರ ಪ್ರಿಯ ಬಂಧು, ಎನ್ನ ದುರಿತದಿ ಕಡೆ ಹಾಯ್ಸೈ ಇಂದು. ಶಿರಬಾಗಿ ನಿಮಗೆ ಸೆರೆಗೊಡ್ಡಿ ಬೇಡುವೆ, ಕರಪಿಡಿ ಬಿಡಬೇಡ ಸಿರಿವರ ಶ್ರೀರಾಮ. ಎಲ್ಲನು ನಿನಗೆ ಕೂಡಿಟಯ್ಯ ಹರಿ ಪುಲ್ಲನಾಭದಯ ಮಾಡಯ್ಯ. ಪರಮಾತ್ಮ ನಿನಗೆ ಎಲ್ಲವನ್ನು ನಾನು ಸಮರ್ಪಣೆ ಮಾಡುತ್ತಿದ್ದೇನೆ. ನನ್ನಲ್ಲಿ ಯಾವ ವೈಭವವಿಲ್ಲ, ನನ್ನಲ್ಲಿ ಏನೂ ಇಲ್ಲ. ನಾನು ನಿನ್ನ ದಾಸ ಎಂಬುವಂತಹ ಒಂದು ಬಿರುದು ಕೊಟ್ಟು ನನ್ನನ್ನು ರಕ್ಷಿಸು. ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ್ನ ಮಾಡಿಕೋ ಎನ್ನ. ದಾಸತ್ವ ಭಾವವನ್ನು ನಾವು ವಿಶೇಷವಾಗಿ ಪರಮಾತ್ಮನಲ್ಲಿ ಬೇಡುತ್ತಾ ನಾವು ಗುರುಶಿಷ್ಯ ವಿಠಲರು ಹೇಳಿರುವಂತಹ ಒಂದು ಮಂಗಳದಿಂದ ನಾವು ಮುಗಿಸೋಣ. ನಿನ್ನ ಚಿತ್ತಕ್ಕೆ ಬಂದದ್ದೆನ್ನ ಚಿತ್ತಕ್ಕೆ ಬರಲಿ, ಅನ್ಯಥ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿಧೆ. ಸ್ತುತಿರತ್ನಮಾಲಾ ಸಂಸ್ತುತಿಸಿ ಹಿಗ್ಗುವರಿಗೆ ಪ್ರತಿದಿನ ಸುಖ ಅಭಿವೃದ್ಧಿಯೋ ಶ್ರೀನಿವಾಸ ದಯಾನಿಧೆ. ಗುರುಗಳು ಮಧ್ವರಾಯರು ಮೂರು ಲೋಕಕ್ಕೆ ದೊರೆ ಗುರು ಶ್ರೀಶ ವಿಠಲ ನಮೋ ಶ್ರೀನಿವಾಸ ದಯಾನಿಧೆ. ಶ್ರೀನಿವಾಸ, ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ. ದಾಸ ಎಂಬುವಂತಹ ಬಿರುದನ್ನು ಕೊಟ್ಟು ನನ್ನನ್ನು ರಕ್ಷಿಸೋ. ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ, ನಿನ್ನ ದಿವ್ಯವಾದ ಪಾದವನ್ನು ನಾನು ಧ್ಯಾನಿಸುತ್ತಾ ನಿನ್ನ ದಾಸತ್ವ ಭಾವವನ್ನು ನಿನ್ನಲ್ಲಿ ಬೇಡುತ್ತಿದ್ದೇನೆ. ಪರಮಾತ್ಮನ ದಿವ್ಯ ಪಾದವನ್ನು ನೆನೆಸಿದಾಗ ಪರಮಾತ್ಮ ಅನುಗ್ರಹ ಮಾಡುತ್ತಾನೆ. ಆ ಒಂದು ಪಾದದ ಸ್ಪರ್ಶ ಎಂಬುವಂತಹ ಭಾಗ್ಯವನ್ನು ಕೊಟ್ಟು ಪರಮಾತ್ಮನ ದಿವ್ಯ ಪಾದ ಸ್ಪರ್ಶವನ್ನು ಮಾಡುತ್ತಿದ್ದೇವೆ. ದಿವ್ಯವಾಗಿರುವಂತಹ ಪಾದ, ಬಲಿಯನ್ನ ಮೆಟ್ಟಿದಂತಹ ಪಾದ, ಅನುಗ್ರಹಿಸಿದಂತಹ ಪಾದ, ಕಾಳಿಂಗನನ್ನ ಒಂದು ಉದ್ಧರಿಸಿದಂತಹ ಪಾದ, ಶಿಲೆಯನ್ನ ಬಾಲೆಯಾಗಿ ಪ್ರವರ್ತನೆ ಮಾಡಿದಂತಹ ರಾಮನ ದಿವ್ಯ ಪಾದ, ಕೃಷ್ಣನ ದಿವ್ಯ ಪಾದ, ಪರಮಾತ್ಮನ ಗಯಾಸುರನನ್ನು ಸಂಹರಿಸಿದಂತಹ ದಿವ್ಯ ಪಾದ, ಧ್ವಜ ವಜ್ರಾಂಕುಶ ರೇಖಾಂಕಿತವಾದ ಪರಮಾತ್ಮನ ದಿವ್ಯ ಪಾದವನ್ನು ಸ್ಮರಿಸುತ್ತಾ ಆ ಪಾದದಲ್ಲಿ ಈ ಒಂದು ಮಾನಸ ಯಾತ್ರೆ ಪ್ರಕರಣವನ್ನು ನಾವು ವಿಶೇಷವಾಗಿ ಸ್ಮರಿಸೋಣ. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸಹೃತ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅದ್ಭುತ. ಬಹಳ